ಬೇಕು ನಮಗೂ ಬೇಕು ಕ್ಯೂಟಿ ಬೇಬು ನಮಗೂ ಬೇಕು ಬೇಕೇ ಬೇಕು ನಮಗೂ ಬೇಕು ಒಳ್ಳೆ ಹುಡುಗಿ ನಮಗೂ ಬೇಕು ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ನಾವೇನೇ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ಭರ್ಜರಿ ಬ್ಯಾಚುಲರ್ಸ್ ನಾವೇನೇ. ಹಾಯ್ ಹಲೋ ನಮಸ್ಕಾರ. ಕಾಡಿ ಬೇಡಿ ಜೋಡಿ ಆಗೋ ಮಗಾಸ್ ಅಂಡ್ ಮಚೀಸ್ ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸರ್ ರೋಡ್, ಮಲೇಶ್ವರಂ, ಇಂಡಿಯಾ ಗೇಟ್, ಬಾಸ್ಮತಿ ರೈಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಭರ್ಜರಿ ಓಪನಿಂಗು, ಏನ್ ರೆಸ್ಪಾನ್ಸು. ನಮ್ಮ ಭರ್ಜರಿ ಬ್ಯಾಚುಲರ್ಸ್ಗೆ ಈ ವಾರ ಜೋಡಿ ಭಾಗ್ಯ ಸಿಗ್ತಾ ಇದೆ. ಒಟ್ನಲ್ಲಿ ಒಂದು ಹೊಸ ಆಟ ಶುರು ಆಗ್ತಾ ಇದೆ. ಬನ್ನಿ ನಮ್ಮ ಲವ್ಲಿ ಜಡ್ಜಸ್ ನ ಬರ್ಮಾಡ್ಕೊಳ್ಳೋಣ. ಗುಲಾಬಿ ಹೂವಿಗೆ ಶೃಂಗಾರ ಕಲ್ಸಿಕೊಟ್ಟ ಹೂಗಾರ, ಪ್ರೇಮಿಗಳಿಗೆ ಪ್ರೇಮ ಲೋಕನೇ ಸಿಲೆಬಸ್ ಮಾಡಿಕೊಟ್ಟಂತಹ ಜಾದೂಗಾರ, ನಮ್ಮ ಕನಸುಗಾರ, ಲವ್ ಗುರು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅಲಾಂಗ್ ವಿತ್ ಹಾಗೂ ಅವರೊಟ್ಟಿಗೆ ಬರ್ತಾ ಇದ್ದಾರೆ ಬ್ಯಾಚುಲರ್ಸ್ ಹಾರ್ಟ್ ಅನ್ನ ಕದಿಯೋ ಚೋರಿ, ಜೋಡಿಗಳಿಗೆ ಸ್ಫೂರ್ತಿ ತುಂಬೋ ಚಕೋರಿ. ಲೆಟ್ಸ್ ವೆಲ್ಕಮ್ ಡಿಂಪಲ್ ದೇಶದ ಸಿಂಪಲ್ ಸುಂದರಿ, ನಡೆದಾಡೋ ಸ್ಟ್ರಾಬೆರಿ, ಡಿಂಪಲ್ ಕ್ವೀನ್ ರಚಿತಾ ರಾವ್. ರವಿ ಸರ್ ವೆಲ್ಕಮ್ ವೆಲ್ಕಮ್. ರಚು ಡ್ರೀಮ್ ಕ್ವೀನ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ನೀವು ಹೆಣ್ಣಿಲ್ದೆ ಇಲ್ದೇ ಇರೋ ಸ್ವರ್ಗ ನನಗೆ ಯಾಕೆ ಅಂತ ಹೇಳ್ಬಿಟ್ರಿ. ನೀವು ಒಂದು ಗಂಡಿನ ಲೈಫ್ ಅಲ್ಲಿ ಹೆಣ್ಣು ಎಷ್ಟು ಮುಖ್ಯ ರವಿ ಸರ್? ಹೆಣ್ಣೆ ನನಗೆ ಸ್ಫೂರ್ತಿ. ಅವಳು ಇಲ್ದೆ ಹೋದ್ರೆ ಏನು ಆಗೋದಿಲ್ಲ ಪೂರ್ತಿ. ವಾ ಕ್ಯಾ ಬಾತ್, ವಾವಾ ವಾವಾ ವಾವಾ. ನಿಮ್ ಪ್ರಕಾರ ಜೋಡಿ ಆಗೋದಕ್ಕೆ ಈ ಬ್ರಹ್ಮಚಾರಿಗಳಿಗೆ ಏನ್ ಕ್ವಾಲಿಟೀಸ್ ಇರ್ಬೇಕು ರವಿ ಸರ್? ಯಾರು ಈ ನಮ್ ಜೊತೆ ಇರೋ ಕೋತಿಗಳ್ಗ? ಆ ಕೋತಿಗಳನ್ನ ಮನುಷ್ಯರು ಮಾಡ್ಬೇಕು ಈಗ. ವಾಟ್ ರಚ್ಚು, ನಿಮ್ಮ ಅಭಿಪ್ರಾಯ ಹೇಳಿ ರಚ್ಚು. ವೆಲ್ ಆಕ್ಚುಲಿ ನಾನು ಲಾಂಚ್ ಎಪಿಸೋಡ್, ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದೇರ್. ನಾನು ಲಾಂಚ್ ಎಪಿಸೋಡ್ ನೋಡಿದೆ 2 ದಿನನೂ. ತುಂಬಾ ಚೆನ್ನಾಗಿ ಬಂತು. ಇನ್ಫ್ಯಾಕ್ಟ್ ಐ ಥಿಂಕ್ ಎಡಿಟಿಂಗ್ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ನಾವೆಲ್ಲ ಒಂದಷ್ಟು ತರಲೆ ಎಲ್ಲ ಮಾಡಿ ಆ್ಯಂಡ್ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಅನಿಸ್ತು. ಸೆಲೆಕ್ಷನ್ಸ್ ಆಗಿರ್ಬೋದು, ಏಂಜಲ್ಸ್ 10 ಜನ ಸೆಲೆಕ್ಷನ್ಸ್ ಆ್ಯಂಡ್ ನಾವೆಲ್ಲ, ಇಟ್ ವಾಸ್ ಸೋ ಪರ್ಫೆಕ್ಟ್. ನೀವು 2 ದಿನ ನೋಡಿದಿರ ಅದನ್ನ? ಡೆಫಿನೆಟ್ಲಿ. ನಾನು ಒಂದೇ ದಿನ ನೋಡಿದ್ದೀನಿ. ಹೇಗೆ ಹೇಳಿ? ಹೇಗೆ? ZEE5 ಅಲ್ಲಿ. ಆಯ್ತು ಬಿಡು, ಗೊತ್ತಾಯ್ತು. ಅದ್ರಲ್ಲೂ ಇದೆ ಅಂತ ಹೇಳ್ಬೇಕಾಗಿತ್ತು, ಹೇಳಿ. ಯಾವ ಬ್ಯಾಚುಲರ್ಗೆ ಯಾವ ಏಂಜಲ್ ಪೇರ್ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇವತ್ತು ಯಾರಿಗೆ ಏಂಜಲ್ ಹಾಕ್ತಾರೆ ಅಂಡ್ ಅವ್ರನ್ನ ಹೆಂಗೆ ಗ್ರೂಮ್ ಮಾಡ್ತಾರೆ. ಅಂಡ್ ಲಾಂಚ್ ಎಪಿಸೋಡ್ ಅಲ್ಲೇ ಹೇಳ್ದಂಗೆ ಇವ್ರ ಗ್ರೂಮ್ ಆಗ್ತಾರೆ ಇಲ್ಲ ಅವ್ರನ್ನ ಗ್ರೂಮ್ ಮಾಡ್ತಾರೋ ಅನ್ನೋದೇ ಇನ್ನೊಂದು ವೆರಿ ಬಿಗ್ ಕ್ವೆಶ್ಚನ್. ಇಡೀ ಕರ್ನಾಟಕ ಕಾಯ್ತಾ ಇದೆ ಯಾರಿಗೆ ಜೋಡಿ ಆಗ್ತಾರೆ ಅಂತ ಹೇಳಿ. ಬನ್ನಿ ಈಗ ಶುರು ಮಾಡಬೇಡವಾ? ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ, ಟೇಕ್ ಯುವರ್ ಸೀಟ್ಸ್. ಬನ್ನಿ ಸರ್. ಥ್ಯಾಂಕ್ ಯು. ಈಗ ನಮ್ಗೆಲ್ಲ ಯಾರು ಬೀಳ್ತಾರೆ ಅನ್ನೋ ಬ್ಯಾಚುಲರ್ಸ್ ಒಂದ್ ಕಡೆ, ನಾವು ಟ್ರೈನ್ ಮಾಡಿದ್ರೆ ಖಂಡಿತ ಬೀಳ್ತಾರೆ ಅಂತ ಹೇಳುವಂತ ಏಂಜಲ್ಸ್ ಮತ್ತೊಂದ್ ಕಡೆ. ಈ ಜೋಡಿ ಜೀವನ ಶುರು ಆಗತ್ತೆ ದಿನ. ಅವರ ಮೆಂಟರಿಂಗ್ ಕರ್ತವ್ಯ ಕೂಡ ಇವತ್ತಿಂದ ಶುರು ಆಗತ್ತೆ. ಈ ಪ್ರೇಮದ ಸಿಲೆಬಸ್ ಇವತ್ತಿಂದ ಪ್ರಾಕ್ಟಿಕಲ್ಸ್ ಆಗತ್ತೆ. ಬನ್ನಿ, ತಡ ಮಾಡದೆ ಕರೆಯೋಣ. ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಬ್ಯೂಟಿಫುಲ್ ಏಂಜಲ್ಸ್ ಆನ್ ಸ್ಟೇಜ್. ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಅಂಡ್ ಬ್ಯೂಟಿಫುಲ್ ಏಂಜಲ್ಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ಏನಪ್ಪಾ ಎಲ್ಲ ಭರ್ಜರಿಯಾಗಿ ಕಾಣಿಸ್ತಾ ಇದ್ರಿ. ನಮ್ಮ ಹುಡುಗರು ಆಲ್ರೆಡಿ ಎಲ್ಲೋ ಒಂದ್ ಕಡೆ ಬದಲಾವಣೆ ಕಾಣಿಸ್ತಾ ಇದ್ದಾರೆ ನಿಂಗೆ. ನೀನ್ ಯಾಕೆ ಈ ಕಡೆ ಇದೆ? ರಾಗಿಣಿ ಈ ಕಡೆ. ರಾಗಿಣಿ ಹಾಡಣ್ಣ, ನೀನು ಗಿಲ್ಲಿ ನಟ ಹಾಡಕ್ಕೆ ಬಂದಿದ್ದೀನಿ. ಈ ಕಡೆ ನನಗೆ ಗೊತ್ತಾಯ್ತು. ಇವತ್ತು ಗಿಲ್ಲಿ ನಟ ಮೋಡ್ ಏನ್ ಗೊತ್ತಾ? ಸೈಲೆನ್ಸ್. ಯಾಕಂದ್ರೆ ಈ ನನ್ನ ಮಕ್ಳು ಏನ್ ಮಾಡ್ತು ನೋಡೋಣ, ಏನ್ ಮುಗಿಸ್ಕೋತಾರೋ ಅಥವಾ ಹೋಳಿಸ್ಕೋತಾರೋ ಅದನ್ನು ನಾನು ಮಾಡ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಫಸ್ಟ್ ಅರ್ಪಟ ಮಾಡೋದ ಬಂದು ಎಲ್ಲ ಮುಗಿಸ್ಕೊಂಡ. ಈಗ ನಿನ್ನ ಟ್ರೆಂಡೇ ಚೇಂಜ್ ಆಯ್ತು ಚಿನ್ನ. ನನಗೆ ಬಟನ್ ನೋಡಿ ಇಲ್ಲಿ ತನಕ ಹಾಕಿದ್ದೀನಿ. ಗುಡ್ ಬಾಯ್. ಈಗ ಮಾವಿನಕಾಯಿ ತಂದು ಫಸ್ಟ್ ಎಪಿಸೋಡ್ ಅಲ್ಲಿ ಎಲ್ರಿಗೂ ಕೊಟ್ಟು ಇಂಪ್ರೆಸ್ ಮಾಡಿದೆ. ಅಲ್ಲೇ ಏನ್ ತಂದಿದ್ಯಾ ನೀನು? ಅಲ್ಲೇ ತಪ್ಪಾಗಿತ್ತು.
ಈಗ ತಪ್ಪಿಂದ ಸರಿ ಮಾಡ್ಬೇಕು. ಹೌದು ಅಣ್ಣ. ಈಗ ಹೊಸ ತಪ್ಪು ಏನ್ ಮಾಡ್ತಿದ್ದೆ ಹೇಳು? ಫಸ್ಟು ಇವ್ರನ್ನ ಫ್ಲೋರಲ್ಲಿ ಇಂಪ್ರೆಸ್ ಮಾಡಕ್ ಹೋದೆ. ಈಗ ನೇಚರಲ್ಲಿ ನಮ್ಮ ಫ್ಯೂಚರ್ನ ರೆಡಿ ಮಾಡೋಕೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಓ ನೇಚರಲ್ಲಿ ಫ್ಯೂಚರ್ ರವಿ ಸರ್ ಪ್ರಾಸ. ಆಹಾ ಸರಿಯಾಗಿ ಬಳಸ್ಕೊಳ್ಳಿ ಆ ಅವಕಾಶನ. ಓದ್ ಎಪಿಸೋಡ್ ಆದಂಗೆ ಈ ಸಲ ಆಗಕ್ ಬಿಡಲ್ಲ ಅಣ್ಣ ನಾನು. ಗುಲಾಬಿ ಇಲ್ಲಾಂದ್ರೆ ಇಲ್ಲೆಲ್ಲರ ಗಿಡದಲ್ಲಿ ಅವರೇ ಕಿತ್ಕೆ ಬಂದು ಕೊಡ್ಬೇಕು. ಯಾವ್ದಾರು ರೋಜದುವ ದಾಸವಾಳದುವ ಏನ್ ಸಿಗುತ್ತೆ ಆ ತರ ನಿಂಬೆಹಣ್ಣು ತಂದಿದ್ದೀನಿ ಈ ಸತಿ. ಇದನ್ನ ಇಂಪ್ರೆಸ್ ಮಾಡಕ್ ತಂದಿದ್ದೀನಿ, ಇಳಿ ತೆಗಿಯಕ್ ತಂದಿದ್ದೀನಿ. ದೃಷ್ಟಿ ಆಗಬಾರ್ದು ಅಂತ. ಇಂಪ್ರೆಸ್ ಹೆಂಗ್ ಮಾಡಕ್ ಸಾಧ್ಯ ಹೇಳು? ಮಾಡಿ ನೋಡುವ. ದೃಷ್ಟಿ ತೆಗಿತೀನಿ ನೋಡಿ. ತೆಗಿ. ಫಸ್ಟು ನಮ್ಮ ಅಕುಲನ್ ಕಣ್ಣು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಣ್ಣು, ಆಮೇಲೆ ನಮ್ಮ ಕ್ಯಾಮ್ರಾಮನ್ಗಳ ಕಣ್ಣು, ಬ್ಯಾಚುಲರ್ಸ್ ಕಣ್ಣು, ಸಟ್ ಬಾಯ್ ಕಣ್ಣು, ಪ್ರೊಡಕ್ಷನ್ ಅವ್ರ ಕಣ್ಣು, ಯಾರ ಕಣ್ಣು ಬೀಳದೆ ಇರ್ಲಿ. ಎಲ್ಲ ಹೆಣ್ಮಕ್ಳೆಲ್ಲ ಉಗಿರಿ. ನನಗೆಲ್ಲ ರಚ್ಚು ಮೇಡಮ್ ಜೋಕ್ಸ್ ಆಫ್ ಫಾಲ್ಟ್. ಏನೋ ಜೋಕ್ಸ್ ಆಫ್ ಫಾಲ್ಟ್ ಅವ್ರು ಹೇಳ. ಹನುಮಂತ ಚಿನ್ನ ಎತ್ತು ಮಗ, ನಿನ್ ಲುಂಗಿ ಎತ್ತಲ. ನೀನೀಗ ಧೈರ್ಯವಾಗಿರ್ಬೇಕು ಕಣ. ಬ್ಯಾಡ್ರಿ ಸರ್. ಯಾಕೆ? ಅಕ್ಕಾರ್ ನಿಂತಾರ ಮುಂದೆ. ಅಕ್ಕ ಹನುಮಂತ ಏನ್ ಕರಿಯಕ್ ಹೇಳಿದ್ ನಿಮಗ್? ನಮ್ಗೆ ಅಕ್ಕ ತಂಗಿ ಅಂತ. ತಂಗಿ. ತಂಗಿ ಏನಮ್ಮ ನೀನ್ ತಂಗಿ ಅಂತ ಅನ್ಸ್ಕೋಬೇಕು ಅಷ್ಟೇ ತಾನೆ. ಹೆಂಗೆ ಅವ್ನು ಹುಟ್ಟಿದಾಗ ನೀನ್ ಆಕ್ಟಿಂಗ್ ಮಾಡ್ತಿದ್ದೆ. ತಂಗಿನೇ ಚಿಕ್ಕೋಳೆ. ಏನ್ ಗೊತ್ತಾ, ಈ ಹಿರಿಯರೆಲ್ಲ ಇದಾರಲ್ಲ, ಈ ಐಸು, ಈ ಚಂದನ, ಇವರೆಲ್ಲ ತುಂಬಾ ಐಸು ನೋಡು, ಚಿಕ್ಕ ಫ್ರಾಕ್ ಬಾಬಿ ಡಾಲ್ ತರ ಬರ್ತಾಳೆ. ಐ ಆಮ್ ಸ್ಟಿಲ್ ಯಂಗ್ ಯಾ ಅಂತ. ಒಂದ್ಸತಿ 12 ವರ್ಷ ಹಿಂದೆ ಹೋಗು. ಚೈಲ್ಡ್ ಆರ್ಟಿಸ್ಟ್ ಇಂದ ಬಂದವ್ರು ಕಣ ಅವರು, ಅದರಿಂದ ಕರೆಕ್ಟ್. ಏನಪ್ಪಾ ಹನುಮಂತ, ಏನಿವತ್ತು ನಿನ್ನ ಸಮಾಚಾರ ಹೇಳೋ? ಏನಿಲ್ರಿ, ನೀವೇ ಹೇಳ್ಬೇಕು ಸಮಾಚಾರ. ಕರ್ಕೊಂಡ್ ಬಂದಿರಿ. ಸರಿ ಬಿಡ್ ಮಗ, ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ ನಿನಗೆ. ಇಲ್ಲಿ 10 ಜನ ಹುಡುಗಿರಿದಾರಲ್ಲ, ಟಕ 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 ಅಂತ ಹೆಸರು ಹೇಳು ಪಟ್ ಅಂತ. ಇಲ್ಲಿಂದ ಐಶ್ವರ್ಯ ಅಕ್ಕ. ಐಶ್ವರ್ಯ ಅಕ್ಕ. ಅದು ನೋಡ್ರ ಗ್ಯಾಪ್ ಅಕ್ಕ. ಅದು ಆಶಾ ಅಕ್ಕನ ಹೆಸರು ಗೊತ್ತಿಲ್ಲ. ಸಂಜನಾ ಅಕ್ಕ. ಸಂಜನಾ ಅಕ್ಕನ ರೇ. ವಾಟ್ ಈಸ್ ಆರೋಹಿ. ಆರೋಹಿ ಮಾತ್ರ ನೆನ್ಪಿಟ್ಕೊಂಡಿದ್ಯಾ? ಯಾಕೆ ಆರೋಹಿಗೆ ಪಕ್ಕದಲ್ಲಿ ಅಕ್ಕ ಇಲ್ಲ? ಏ ಗೊತ್ತಾಯ್ತಾ? ಅಲ್ಲ, ಆರೋಹಿ ಅಕ್ಕ ಅನ್ನಕ್ ಹೋಗಿ ಅದ ಹೆಸರು ಸ್ವಲ್ಪ ಡಿಫ್ರೆಂಟ್ ಐತಲ್ಲ. ಚಂದನ ಅಕ್ಕ ತಂಗಿ. ಅಕ್ಕ ತಂಗಿ. ಸರಿ, ಒಂದ್ ಹೆಸರು ತಗೋಪ್ಪ. ಇವರಲ್ಲಿ ತುಂಬಾ ಇಷ್ಟವಾದಂತವ್ರು ಯಾರು? ಶಂಕ್ರಿ. ಏಂಜಲ್ಸ್, ಒಂದೊಂದು ಮಾತಲ್ಲಿ ಹೇಳಿ, ಬ್ಯಾಚುಲರ್ಸ್ ಅಲ್ಲಿ ಯಾರು ನಿಮ್ಮ ಜೋಡಿ ಆದ್ರೆ ಚೆನ್ನಾಗಿರುತ್ತೆ? ಫ್ರಮ್ ಐಸು, ಎಕ್ಸ್ಪೀರಿಯನ್ಸ್ಡ್ ಲಾಟ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಯಾರು ಬಂದ್ರು ಟ್ರೈನ್ ಮಾಡ್ತೀನಿ. ಹ್ಯಾವಿಂಗ್ ಸೆಡ್ ದಟ್, ನಂಗೆ ಜಗ್ಗಪ್ಪ ಬಂದ್ರೆ. ಜಗ್ಗಪ್ಪ ಅಲ್ಲಮ್ಮ, ಜಗ್ಗಪ್ಪ ಅವನು. ಜಗ್ಗಪ್ಪನೇ. ನೀನ್ ಯಾಕೆ ಡಗಪ್ಪ ಅಂತೀಯ ಅವನ್ಗೆ? ಸಂಜನಾ, ಯು ಟೆಲ್ ಮಿ. I'm okay with anyone, but Gilly. Gilly. Because I find him too innocent, cute. ಅವರು ನೋಡೋದಕ್ಕೆ ಫೀಚರ್ಸ್ ತುಂಬಾ ಚೆನ್ನಾಗಿದೆ, ಮತ್ತೆ ಅವ್ರು ತುಂಬಾ ಫೆಮಿಲಿಯರ್ ಅನ್ನಿಸ್ತಾರೆ ನನಗೆ. ಇಲ್ಲಿ ನೋಡು, ಲಕ್ಷಣವಾಗಿದ್ದಾನೆ ಮಗ. ನನಗೆ ಗೊತ್ತಾಯ್ತು ಅವತ್ ಶೋಲ್ ಏನ್ ಹೇಳಿದ್ರು, ಹುಡುಗ ಕೆಟ್ಟದಾಗಿರ್ಬೇಕು, ನನ್ನ ಬಾಯ್ ಫ್ರೆಂಡ್ ಕೆಟ್ಟದಾಗಿದ್ರೆ ಯಾರು ಅವ್ನು ನೋಡಲ್ಲ ಅಲ್ವಾ? ಬಟ್ ಸಂಜನಾ ಆಯ್ಕೆ ಮಾಡಿದ್ದು ಕರೆಕ್ಟ್ ಇಲ್ಲ. ಸಂಜನಾ ಏನಂತ ಹೇಳಿದ್ರು ಫಸ್ಟ್ ಡೇ? ಅವ್ರು ಏನೋ ತಕೊಂಡವ್ರ ಬಿಡೋಣ ಆ ಎಪಿಸೋಡ್. ನೀನ್ ಹಾಡೋಣ, ನೀನು ಅದಕ್ಕೆ ಆಡ್ತೀನಿ, ನೀವು ಬಿಡ್ತಾ ಇಲ್ಲವಲ್ಲ ಅದಕ್ಕೆ. ಓಕೆ, ನೆಕ್ಸ್ಟ್. ಮನೋಹರ, ಯಾರು ನಿನ್ನ ಹೆಸರು ಹೇಳಿಲ್ವಲ್ಲ? ಹೋಗು ಬರ್ಬೇಡ. ಯಾರಿಲ್ಲರೂ ಎಲ್ಲ ಬಾರ. ಮನೋಹರ ನೋಡಿ ಅಣ್ಣ, ಚಾಲೆಂಜು ಇವಾಗ ಏನೇನು 2 ವಾರ ಆಗಿದೆ. ಮಾತಾಡಿದ್ರೆ ಇದು ಸಿಗಲ್ಲ. ಥ್ಯಾಂಕ್ ಯು. ಅದೇನ್ರಿ ಅದು, ಇದು ಸಿಗಲ್ಲ ಅಂದ್ರೆ ಏನರ್ಥ? ನೀವು ನಂಗೆ ಹನುಮಂತನೇ ಬೇಕು. ನೋಡ್ರಪ್ಪ, ಹಂಗೆಲ್ಲ ಸಿಗಲ್ಲ ನಮ್ಮವರು. ಈಗ ಯಾರಿಗೆ ಯಾರು ಜೋಡಿ ಆಗ್ಬೇಕು ಅನ್ನೋದನ್ನ ಒಂದು ಆಟದ ಮೂಲಕ ನಾವು ತೀರ್ಮಾನ ಮಾಡೋಣ. ಓಕೆ, ಈ ಆಟದ ರೂಲ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಬ್ಯಾಚುಲರ್ಸ್ ಎಲ್ಲ ಒಂದು ಸೀಕ್ರೆಟ್ ರೂಮ್ ಇದೆ, ಅಲ್ಲಿ ಹೋಗ್ತೀರಾ.
ಏಂಜಲ್ಸ್ ಎಲ್ಲ ನೀವು ಇಲ್ಲೇ ಇರ್ತೀರಾ. ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಬ್ಯಾಚುಲರ್ ಹತ್ರ ಕೂಡ ಒಂದೊಂದು ಪ್ರಾಪರ್ಟಿ ಇರುತ್ತೆ. ಇಲ್ಲಿ ನಾವು ಒಬ್ಬೊಬ್ಬರನ್ನೇ ಏಂಜಲ್ಸ್ ನ ಕರೆದು ಇಲ್ಲೂ ಕೂಡ ಇವ್ರಿಗೊಂದು ಪ್ರಾಪರ್ಟಿ ಕೊಡ್ತೀವಿ. ಏನ್ ಸಂಬಂಧಪಟ್ಟಿರೋದು, ಯಾವ ಪ್ರಾಪ್ ಇರುತ್ತೆ, ನಿಮ್ ಕೈಯಲ್ಲಿ ಏನಿರುತ್ತೆ, ಇವ್ರ ಕೈಯಲ್ಲಿ ಇರುತ್ತೆ, ಯಾರು ಪೇರ್ ಆಗ್ತಾರೆ, ಇವೆಲ್ಲ ನನ್ಗೆ ಗೊತ್ತಿಲ್ಲ. ಇದೊಂದು ಸರ್ಪ್ರೈಸ್ ಆಗಿ ರಿವೀಲ್ ಮಾಡೋಣ. ಓಕೆ, ಈಗ ಹೋಗಿ ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೋ, ಅಲ್ಲೊಂದು ಪ್ರಾಪ್ ಇರುತ್ತೆ, ಕೈಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇವ್ರು ಏನ್ ತಗೋತಾರೋ, ನಿಮ್ ಮ್ಯಾಚಿಂಗ್ ಇದ್ರೆ ನೀವು ಬರ್ತೀರಾ. ಅಂಡ್ ಒಳಗಡೆ ಒಂದು ಟಿವಿ ಇರುತ್ತೆ, ಆ ಟಿವಿಲಿ ಗೊತ್ತಾಗುತ್ತೆ ಈ ನಿಮ್ಮ ಹುಡುಗಿರು ಯಾವ ಪ್ರಾಪ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಗೈಸ್, ಆಲ್ ರೆಡಿ? ಗುಡ್ ಲಕ್. ನಿಮ್ಮ ಸೀಕ್ರೆಟ್ ರೂಮ್ ಕಾಯ್ತಾ ಇದೆ. ಗೋ! ಗರ್ಲ್ಸ್, ನೀವೆಲ್ಲ ಅಲ್ಲಿ ಕೂತ್ಕೊಳ್ಳಿ. ಮೊದಲನೇದಾಗಿ ನಾನು ಕರಿತಿರುವಂತ ಏಂಜಲ್ ಆರೋಹಿ. ಈಗ ನಿಮಗೆ ಯಾರು ಸಿಗ್ತಾರೆ ಅನ್ನೋದಕ್ಕೆ ಈ ಪ್ರಾಪ್ ನಿಮ್ಮ ಜೋಡಿಯನ್ನ ನಿರ್ಧಾರ ಮಾಡುತ್ತೆ. ಓಪನ್ ಮಾಡಿ ನೀವೇ. ನನ್ಗೆ ತುಂಬಾ ಕ್ಯೂರಿಯಸ್ ಇದೆ. ಏನದು 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 ತೆಗಿರಿ. ಸುತ್ತಿಗೆ. ವಾವ್! ಪ್ಯಾಕ್ ಮೇಲೆ ಪ್ಯಾಕ್ ಮಾಡಿ ಗಿಫ್ಟ್ ಮೇಲೆ ಗಿಫ್ಟ್ ತೆಗೆದು ನೋಡಿದ್ರೆ ಕೈಗೆ ಬಂದಿದ್ದು ಸುತ್ತಿಗೆ. ಇದು ಆರ್ಡರ್ ಅನ್ನು ಸಿಕ್ಕಿದೆ ಬಿಡಿ, ತಲೆ ಮೇಲೆ ಓಡ ಸರಿ ಮಾಡೋದಕ್ಕೆ. ಈ ಸುತ್ತಿಗೆ ಸಂಬಂಧಪಟ್ಟಿರೋರು ಯಾರಿರ್ಬೋದು ಆ ಡೋರ್ ಹತ್ರ ನೋಡಿ. ಬರ ಸುತ್ತಿಗೆ. ಪ್ರೇಮದ ಬಾಗಿಲಿಂದ ಬರ್ತಿರುವಂತ ಆ ಭರ್ಜರಿ ಬ್ಯಾಚುಲರ್ ಯಾರು ಅಂತ ನೋಡುವ. ಇಲ್ಲಿಡುವಾಗ ಈಗ ಸುತ್ತಿಗೆಗೂ ಈ ಕೇಕ್ ಏನಪ್ಪ ಸಂಬಂಧ? ಸುತ್ತಿಗೆಲ್ಲ ಹೊಡಿಬೇಕು ಸರ್, ಅವಾಗ ಹಾರ್ಟ್ ಕ್ರ್ಯಾಕ್ ಮಾಡಿ ನಿಮ್ಮ ಹಾರ್ಟ್ ಅನ್ನ, ಹೃದಯದ ಬಾಗಿಲನ್ನ ತೆರೆಯಿರಿ. ಓ, ವೆರಿ ಗುಡ್. ಈಗ ಅವ್ರಿಗೆ ತಿನ್ನಿಸಿ. ಆರೋಹಿ, ಹೇಳಮ್ಮ, ಹೆಂಗೆ ನಮ್ ರಾಕೇಶ? ಹೈಟ್ ಎಲ್ಲ ಓಕೆನಾ? ಈಗ ನೀವು ಹೀಲ್ ತೆಗೆದ್ರೆ ಅದೇ ಹೈಟ್ ಇರ್ತೀರಾ ಇಲ್ವಾ? ಸ್ವಲ್ಪ ಉದ್ದ ಶೂ ಹಾಕೊಂಡ್ ಬರಕ ನೀವು ಇಷ್ಟೊತ್ತು ಮಾಡಿದ್ದು. ವೆರಿ ಗುಡ್. ಹೊಟ್ಟೆ ಒಳಗೆ ಹಾಕೊಂಡು ಇರ್ಲಿ ಸರ್, ಗೊತ್ತಿದೆ. ಈಗೇನಮ್ಮ ಹೇಳೋ, ಖುಷಿನಾ? ಹ್ಯಾಪಿ. ನಿನಗೆ ಹ್ಯಾಪಿನಾ ಆರೋಹಿ? ನಿನಗೆ ಹುಡುಗಿ ಇದ್ರೆ ಸಾಕಷ್ಟೇ, ಯಾವ ಹುಡುಗಿ ಆದ್ರೆ ಏನು. ರವಿ ಸರ್, ಈ ಕಾಂಬಿನೇಷನ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹೈಟ್ ಮ್ಯಾಚ್ ಆಗೋಯ್ತು ಹತ್ರ. ನಿನ್ನ ವೀಕ್ನೆಸ್ ಏನು? ನನ್ಗೆ ಗೊತ್ತಿಲ್ಲ ಸರ್, ಏನು ವೀಕ್ನೆಸ್ ಇದೆ. ಅದೇ ವೀಕ್ನೆಸ್ ನಿಂದ. ಏನ್ ಅನ್ನೋದೇ ಗೊತ್ತಿಲ್ಲ ಅನ್ನೋದೇ ವೀಕ್ನೆಸ್. ಏನ್ ಹುಡುಗಿ ನೋಡಿದ್ರೆ ಭಯ ಆಗತ್ತೆ ನಿನಗೆ? ಭಯ ಆತರ ಏನಿಲ್ಲ. ಮತ್ತೇನಾಗುತ್ತೆ ನಿನಗೆ? ಏನೂ ಆಗೋದಿಲ್ಲ. ಹುಡುಗಿ ನೋಡಿದ್ರೆ ಏನು ಅನ್ಸೋದು ಇಲ್ವಾ? ಏನು? God bless you. All the very best. Thank you. Thank you. ರಾಕೇಶ ಆರೋಹಿ ಜೋಡಿಯ ಕೂತ್ಕೊಂಡಿದ್ದಾರೆ. ಈಗ ಮುಂದಿನ ಏಂಜಲ್ ನ ಕರೆಯುವಂತ ಸಮಯ. ಅವ್ರಿಗೆ ಯಾರಾಗ್ತಾರೆ ಜೋಡಿ ನೋಡುವ. ಲೆಟ್ಸ್ ವೆಲ್ಕಮ್ ಎ ಫಾರ್ ಆಶಾ. ಎಸ್ ಆಶಾ, ನಿಮ್ಮ ಆಸೆ ಯಾರು? ನಾನು ಯಾರನ್ನೂ ಹೇಳಲೇ ಇಲ್ಲ, ಪಾಪ ಅವ್ರು ಅಲ್ಲಿ ಹೋಗ್ತಾ ಇದ್ರಂತ ಸೆಲೆಕ್ಟ್ ಮಾಡಿದ್ದೆ. ಯಾರು ಸೆಲೆಕ್ಟ್ ಮಾಡಿದ್ರಿ? ಮನೋಹರನ. ಮನೋಹರ ಬರೀ ಮನೋಹರ ಅಲ್ಲ, ಕೋಳಿ ಕಳ್ಳ. ಮೈಸೂರು, ಕೊಡಗು ಎಲ್ಲ ಕಡೆ ಹೋದ್ರು ಕೂಡ ಇರೋ ಬರೋ ಕೋಳಿನೆಲ್ಲ ಕದ್ಕೊಂಡ್ ಬರ್ತಾನೆ ಹುಡುಗ. ಏನಿಲ್ಲ, ನೋ ನೋ ನೋ. ಈಗ ನಿಮ್ಗೆ ಬೇಕಾಗಿರೋದು ಮನೋಹರ. ಬೇಡ, ಇದು ಒಂದು ಬದುಕು. ಈಗ ನಿಮ್ ಪ್ರಾಪರ್ಟಿ ನೋಡ್ತೀರಾ ನೀವು? ನೋಡ್ತೀರಾ? ಓಕೆ, ಆಶಾ ಗೌಡ ನೋಡೋಣವಾ? ತೆಗೀರಿ ನೀವೇ. ನಿಮ್ಮ ಕನಸಿನ ರಾಜ, ರಾಜಾದಿ ರಾಜ. ವಾ, ಏನಂದಲ್ಲ ಓಪನ್ ಮಾಡಿ ತೆಗಿ. ನಂದಲ್ಲೋ ಯಪ್ಪ, ನನಗೆ ಗೊತ್ತಾಯ್ತಿದ್ದು ಏನ್ ತಿಕ್ಕೊಟ್ಟಿದ್ದಾರೆ ಅಂತ. ತಲೆ ಬಲಗ ಅಲ್ಲಿ ಇಟ್ಬಿಟ್ಟ. ಯಾರಿರ್ಬೋದು? ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ನನಗೆ ಅಂತ ಒದ್ದಾಡ್ತಿದ್ದಾರೆ. ತೋರಿಸ್ಬೇಡಿ ಹಂಗೆ. ಈ ಹಾರ್ಟ್ಗೆ ಬಾಣ ಬಿಡುವಂತ ಮನ್ಮಥ ಯಾರು ಅಂತ ಗೊತ್ತಾಗಬೇಕು. ಅವ್ರು ಇನ್ನೇನು ನಿಮ್ ಮುಂದೆ ಬರ್ತಾ ಇದ್ದಾರೆ. ಆ ಪ್ರೇಮದ ಬಾಗಿಲಿಂದ ಎಂಟ್ರಿ ಕೊಡ್ತಿದ್ದಾರೆ. ಮನ್ಮಥ.
ಮಿಸ್ ಆಗ್ತಿರೋ ಹುಡುಗನ ಬಗ್ಗೆ ಏನ್ ಹೇಳ್ತೀಯಮ್ಮ ಆಶಾ? ಒಳ್ಳೆ ಹುಡುಗನೇ. ಓಕೆ. ಹೌದಾ? ನೀವ್ ಅಂತ ಇದ್ರಿ ಗಡ್ಡ ಇರೋ ಹುಡುಗ ಬೇಕು, ಉದ್ದ ಇರೋ ಹುಡುಗ ಬೇಕು. ಇಲ್ಲಿ ಗಡ್ಡನೂ ಇಲ್ಲ. ಇಲ್ಲ, ಇವಾಗ ಬರ್ತಾ ಇದ್ದಲ್ಲ ಸ್ವಲ್ಪ ನೋಡಿ, ಫುಲ್ ಕ್ಲೀನ್ ಶೇವಲ್ ಬಂದಿದ್ದಾನೆ. ಕ್ಲೀನ್ ಶೇವ್ ನಿಮ್ಗೆ ಇಷ್ಟ ಅಲ್ವಾ? ಇಲ್ವಾ? ಇಷ್ಟನ್ರಿ? ಬೇಡ ರೀ. ಬೇಡ. ರಚು, ನಿಮ್ ಪ್ರಕಾರ ಈ ಜೋಡಿ ಬಗ್ಗೆ ಏನ್ ಹೇಳ್ತೀರಿ? ಆಕ್ಚುಲಿ ಫಸ್ಟ್ ಎಪಿಸೋಡ್ ಅಲ್ಲೇ ತುಂಬಾನೇ ಇಷ್ಟಪಟ್ಟಿದ್ರು ಆಶಾ ಅವರು. ತುಂಬಾ ಸ್ಕೂಲ್ ಹುಡುಗನ್ ತರ ಇದಾರೆ, ತುಂಬಾ ಕ್ಯೂಟ್ ಆಗಿದ್ದಾರೆ ಅಂತ. ಅಂಡ್ ಅವ್ರು ಇವ್ರ ಮೆಂಟರ್ ಆಗಿ ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ರಾಘು, ಐ ಥಿಂಕ್ ಐ ಆಮ್ ವೆರಿ ಎಕ್ಸೈಟೆಡ್ ಆಶಾ ಹೆಂಗೆ ನಿಮ್ಮನ್ನ ಗ್ರೂಮ್ ಮಾಡ್ತಾರೆ ಅಂತ. ಇನ್ನು ಆ ರಾಗಿಣಿದು ಒಂದ್ ಸ್ವಲ್ಪ ನಿಮ್ಮ ಮಾತಲ್ಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅದು ನಮ್ಗೆ ಗೊತ್ತಾಗ್ತಿದೆ. ಅಂಡ್ ಆಶಾ, ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಅಂಡ್ ನಿಮ್ಗೆ ದೊಡ್ಡ ಚಾಲೆಂಜ್ ಅದು. ಹೌದು. ಸಂಪೂರ್ಣವಾಗಿ ಈ ಶೋ ಮುಗಿಯೋಷ್ಟರಲ್ಲಿ ಮುಶ್ ಅಂಡ್ ಬಿಯರ್ಡ್ ಎಲ್ಲ ಒಂದು ಲಿಟ್ರಲಿ ಲೈಕ್ ಅ ಮ್ಯಾಚೋ ತರ ರೆಡಿ ಮಾಡ್ಬೇಕು ನೀವು. ರೆಡಿ ಮಾಡ್ತೀನಿ. ಅದು ಬರೀ ಲುಕ್ಸ್ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಅವ್ರಾಗ ಕೆಲವೊಂದು ಥಾಟ್ಸ್ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಎವ್ರಿಥಿಂಗ್. ಸೊ ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಲವ್ಲಿ ಇಟ್ಸ್ ವೆರಿ ನೈಸ್ ಟು ಸಿ ಯು ಬೋತ್. ಥ್ಯಾಂಕ್ ಯು. ಮನ್ಮಥ ಒಂದ್ ಕಡೆ, ಕಣ್ಣಿನ ರಾಣಿ ಮತ್ತೊಂದ್ ಕಡೆ. ಆಲ್ ದ ವೆರಿ ಬೆಸ್ಟ್ ಗೈಸ್. ತುಂಬಾ ದೊಡ್ಡ ಟಾಸ್ಕ್ ಇದೆ. ಗುಡ್ ಲಕ್. ಓಕೆ, ಆಲ್ರೆಡಿ ಇನ್ನೊಂದು ಮನ್ಮಥನ ಪೇರ್ ರೆಡಿ ಆಗಿದೆ. ಅದಕ್ಕೂ ಮುಂಚೆ ಲೆಟ್ಸ್ ವೆಲ್ಕಮ್ ನಮ್ಮ ಏಂಜಲ್ ರಶ್ಮಿ. ಎಲ್ರ ಬಗ್ಗೆ ಮಾತಾಡ್ತಿದ್ದೆ, ಈಗ ನೀನ್ ಯಾರು ಬೇಕು ಹೇಳೋ? ನನ್ನ ಹೆಸರು ಹೇಳ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ಉಮೇಶ್ ಅಂತ ಅನ್ಕೊಂಡೆ ನಾನು. ಬಿಕಾಸ್ ಅವರು ಫಸ್ಟ್ ಡೇನೆ ಬಂದು ನನ್ನ ಪಕ್ಕ ಕೂತ್ಕೊಂಡು ನಿಂಗೆ ಟೇಕ್ ಕೇರ್ ಮಾಡ್ತೀನಿ ಅಂತೆಲ್ಲ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಕೆದ್ರಾಕ್ಬಿಟ್ರು. ಹಿಂಗೆ ನನ್ನ ತಲೆ ಕೂದಲೆಲ್ಲಾನು ಐಸು ಬೇಕು. ಹೇಗೆ ಟೇಕ್ ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕು ಅಂತ ಒಂದು ಆಸೆ ಇದೆ. ಉಮೇಶ್ ಬೇಕು ನಿಮ್ಗೆ. ಈಗ ನಿಮ್ ಪ್ರಾಪ್ ಬರುತ್ತೆ, ಅದ್ರ ಮ್ಯಾಚಿಂಗ್ ಯಾವ ಹುಡುಗ ಇರ್ತಾನೆ ಅವ್ನು ಬರ್ತಾನೆ. ತಗೊಂಬನ್ನಿ ಪ್ರಾಪ್ ನ. ಈಗ ಅದನ್ನ ಓಪನ್ ಮಾಡಿ. ಲಾಸ್ಟ್ ಆಗತ್ತೆ. ಲಾಸ್ಟ್ ಆದ್ಮೇಲೆ ಆ ಒಂದು ಪೇಪರ್ ಅಲ್ಲೇ ಅವನ ಫೇಸ್ ಬರುತ್ತೆ. ಓಕೆ. ಒಳ್ಳೆ ಕ್ಯಾಬ್ರ ನನಗೆ ಇಡಕತ್ತಾರ, ಈಕಿ ನನಗ ಬರ್ತಾಳ. ಅಂದ್ರೆ ನಿಮ್ಗೆ ಸಿಗ್ತಾ ಇರೋದು ಚಾಕ್ಲೇಟ್ ಬಾಯ್. ಅದಕ್ಕೆ ಅವನ್ ಬಾಯ್ ಬಿಡ್ತಾ ಇದ್ದಾನೆ. ಈಗ ಆ ಚಾಕ್ಲೇಟ್ ಹುಡುಗ ಯಾರು ಈಗ ನೋಡೇ ಬಿಡೋಣ. ಈ ಪ್ರೇಮದ ಬಾಗಿಲು ಓಪನ್ ಆಗ್ತಾ ಇದೆ. ರೆಡಿ? 3, 2, 1 ಓಪನ್. ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ, ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ. ಓಮಿ ಹಿಡಿದು ನಾ ಬರುವಾಗ ಹೊಡಿತಿದ್ದು ನಿಂತು ಕಿಡಿಕ್ಯಾಗ. ಓಮಿ ಹಿಡಿದು ನಾ ಬರುವಾಗ ಹೊಡಿತಿದ್ದು ನಿಂತು ಕಿಡಿಕ್ಯಾಗ. ಐಸು ಅಂದ್ರೆ ಬೀಳುತ್ತೆ ಒದೆ. ಐಸು ಆಯ್ತಲ್ಲಿ ನೈಸು. ಮನಸಾರ ಹೆಂಗ ಬಂತ ಗೆಳತಿ, ಬಿಟ್ಟ ಹೋಗಲಾಕ ನನ್ನ. ಐಸು ಪ್ರೀತಿಯ ಪರಿವಾರ ಹರಿಹೊತ್ತು ಹೊಸ ಪರಿವಾರ ಸಿಕ್ತಿರ್ಲಿ ನಡೀತಿತ್ತು. ಲೈಫಲ್ಲಿ ಸಿಹಿನೇ ಇಲ್ಲ ಅಂತ ಅನ್ಕೊಂಡಿರೋ ಹುಡುಗನಿಗೆ ಈಗ ಸ್ವೀಟ್ ಬೊಕೆ ಸಿಕ್ಕಿದೆ. ನಿನ್ಗೆ ಹ್ಯಾಪಿನಾ? ಸ್ವಲ್ಪ ರೀ. ಬೊಕೆನೂ ಕೊಟ್ಬಿಡಿಲ್ಲ ಅವ್ರಿಗೆ. ಕಂಗ್ರಾಚುಲೇಷನ್, ಒಳ್ಳೆ ಹುಡುಗ ನಿಮ್ಮ ಅಂತೇಳಿ ಬರಾಕತ್ತಾನ. ಚೆನ್ನಾಗಿ ನೋಡ್ಕೊರಿ. ಅದು ಥ್ಯಾಂಕ್ ಯು ರವಿ ಸರ್. ಈ ಪ್ರೀತಿಯ ಜೋಡಿ ಬಗ್ಗೆ ಹೇಳಿ. ಇವಾಗ ಇವನು ಅವ್ರನ್ನ ಗ್ರೂಮ್ ಮಾಡ್ಬೇಕು ಅನ್ಸುತ್ತೆ. ಪಾಪ ಹಂಗಾಗ್ಬಿಟ್ಟಿದ್ದಾನೆ. ಇವಾಗ ಇವನು ರೆಡಿ ಆಗ್ಬಿಟ್ಟವನೆ ಗ್ರೂಮ್ ಮಾಡೋದಕ್ಕೆ. ಅಲ್ವಾ ಸರ್? ಈಗ ಅವರೇ ಮೆಂಟರ್. ಈಗ ನಿನ್ನ ತಯಾರು ಮಾಡೋದೇ ಅವ್ರು. ಇವಾಗ ಚಂದಾಗಿ ರೆಡಿ ಮಾಡ್ರಿ. ಅವ್ರು ಮಾಡ್ತಾರೆ, ಅದು ಅವ್ರ ಕೆಲಸ. ಅದು ನಿಜವಾಗ್ಲೂ ಈ ಜೋಡಿ ಏನಾಗತ್ತೆ, ಮುಂದೆ ಹೇಗೆ ಹೋಗುತ್ತೆ ನಮಗ್ ಗೊತ್ತಿಲ್ಲ. ನಿಮಗ್ ಬಿಟ್ಟಿದ್ದು ಆಲ್ ದ ವೆರಿ ಬೆಸ್ಟ್. ಕಿನ್ನಾಳ ಅಣ್ಣ, ಜೋಪಾನ. ಅಣ್ಣ. ಈಗ ನೆಕ್ಸ್ಟ್ ಬರ್ತಿದ್ದಾರೆ. ಅನ್ಕೊಂಡಿರೋದೇ ಒಂದು, ಆಗ್ತಾ ಇರೋದೇ ಇನ್ನೊಂದು. ಏನಪ್ಪಾ ಮುಂದಿನ ಸರ್ಪ್ರೈಸು? ಈ ಸರ್ಪ್ರೈಸ್ ರಿವೀಲ್ ಮಾಡ್ಬೇಕಂದ್ರೆ ಮುಂದಿನ ಏಂಜಲ್ ನ ಕರಿಬೇಕು. ಯಾರು ನೋಡಿದ್ರು ಐಸು 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 ಜಪ ಮಾಡ್ತಿದ್ದಾರೆ. ಆದ್ರೆ ಈಗ ಐಸು ನೀವೇ ಬಂದ್ಬಿಡ್ರಪ್ಪ. ಆ ಜಪ ಮಾಡ್ತಿರೋ ಹುಡುಗ ಯಾರು ಅಂತ ನೋಡ್ಬಿಡೋಣ. ಎಲ್ರಿಗೂ ಸೀನಿಯರ್ ನೀವು. ಈ ಸೀನಿಯರ್ ನ ಗೆಲ್ಲುವಂತ ಅದೃಷ್ಟವಂತ ಯಾರು? ಗೊತ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ನಿಂತ್ಕೊಂಡಿದೀವಿ. ನೀವು ಜಗಪ್ಪ ಅಂತ ಹೇಳಿದ್ರಿ. ಜಗಪ್ಪ ಬರ್ತಾನ ಇಲ್ವಾ? ಇದಕ್ಕೆ ನಾವು ಪ್ರಾಪ್ ನ ತರಿಸ್ತೀನಿ. ತರಿಸಿದ್ಮೇಲೆ ಗೊತ್ತಾಗತ್ತೆ. ಆ ಪ್ರಾಪ್ ನ ತಗೊಂಬನ್ನಿ. ಓಕೆ ಐಸು, ನಿಮ್ ಮುಂದೆ ಒಂದು ಪ್ರಾಪ್ ಇದೆ. ಐಸು ನೀವೇ ಓಪನ್ ಮಾಡಬೇಕು. ಪ್ರಾಪ್
ಹಾಲು 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 ಆ ಕಡೆಯಿಂದ ಒಂದು ಡಿಕಾಷನ್ ಬರುತ್ತೆ ನಿಮ್ಗೆ. ನೀನು ನಕ್ಕರೆ ಹಾಲು ಸಕ್ಕರೆ ಅಂತ. ಈ ಹಾಲ್ಗೆ ಮ್ಯಾಚ್ ಆಗುವಂತ ಜೋಡಿ ಯಾರು ಈ ಒಂದು ಪ್ರೇಮ ಲೋಕದ ಹೆಬ್ಬಾಗಿಲಿನಿಂದ ಬರ್ತಾ ಇದ್ದಾರೆ? ಯಾರಿರ್ಬೋದು ಐಸು? ಆ ಬಾಗಿಲು ನೀವೇ ತೆಗೀರಿ. ಅಮೂಲ್ ಬೇಬಿ ಪ್ಲೀಸ್ ಕಮ್. ರವಿ ಸರ್ ಹೇಳಿದ್ದು ಕರೆಕ್ಟ್. ಡಿಕಾಕ್ಷನ್ ಬರುತ್ತೆ ಅಂತ. ನಾನು ಈ ಡಿಕಾಕ್ಷನ್ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಆದ್ರೂ ಹಾಲ್ ನಾನೇ. ಹಾಲ್ಗೆ ಆಲ್ಕೋಹಾಲ್ ಬಂದಂಗಿದೆ ಇದು. ಹಾಲು ಐಸು, ಡಿಕಾಕ್ಷನ್ ನಮ್ಮ ಸೂರಜ್. ಈಗ ಬ್ಲ್ಯಾಕ್ ಮಿಕ್ಸ್ ಕಾಫಿ ಕುಡಿ ಮಾಡಿದ್ರೆ ಆಸೆನೆ ಹೊಟ್ಟೋಯ್ತು ನನಗೆ. ಅದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಒಳ್ಳೆ ಅದು ಡಿಟೆಕ್ಷನ್ಗಿಂತ ಹಾಲ್ ತುಂಬಾ ಸ್ವೀಟ್ ಇದೆ. ಸೂರಜ, ಒಟ್ನಲ್ಲಿ ಜಾಕ್ ಪಾಟ್ ಹೊಡೆದಿದ್ಯಾ ನೀನು? 100%. ಏನಮ್ಮ ಐಸು? ಹಾ ಖುಷಿನೇ. ಖುಷಿ ನಿಜ ಹೇಳಿ. ನಾನು ತುಂಬಾ ಕಂಫರ್ಟೇಬಲ್ ಇದ್ದೀನಿ, ಟೆನ್ಷನ್ ಮಾಡಬೇಡಿ. ಸಕ್ಕತ್ತಾಗಿದ್ದೀರಿ ನೀವು. ಒಂದ್ ಕಡೆ ಫಿಟ್, ಒಂದ್ ಕಡೆ ಸೂಪರ್ ಫಿಟ್. ವೆರಿ ಕಂಫರ್ಟೇಬಲ್ ಅಂಡ್ ಹಿಂಗೆ ಕ್ಯೂಟ್ ಆಗಿದ್ದಾರೆ ಅಕುಲ್ ಇವರು. ನಿಜವಾಗ್ಲು ಫಸ್ಟ್ ಟೈಮ್ ಒಂದು ಹುಡುಗಿ ಹಿಂಗ್ ಮಾಡಿತ್ತು. ಹೌದಾ? ಎಲ್ಲ ಹುಡುಗಿರಿಗೂ ಹಿಂಗೆ ಹೇಳಿದಾನವ. ಹಾಲು ಡಿಕಾಕ್ಷನ್, ಗುಡ್ ಕಾಂಬಿನೇಷನ್. ಆಲ್ ದ ವೆರಿ ಬೆಸ್ಟ್ ಗರ್ಲ್ಸ್. ಥ್ಯಾಂಕ್ ಯು. ಗುಡ್ ಲಕ್. ಗುಡ್ ಲಕ್ ಐಸು. ಗುಡ್ ಲಕ್ ಸೂರಜ್. ಪ್ರೇಮದ ಬಾಗಿಲಿಂದ ಮುಂದಿನ ಮನ್ಮತ ಯಾರು ಅಂತ ನೋಡ್ಬೇಕು. ಚಂದನದ ಚಂದನ, ತಾ ಬನ್ನಿ ಇಲ್ಲಿ. ಎಲ್ರಿಗೂ ಯಾಕಂದ್ರೆ ಗೊತ್ತು ನನಗೆ ಯಾರು ಸಿಗ್ತಾರೆ ಅಂತ. ಗೊತ್ತಾ ನಿಮ್ಗೆ? ಏನೋ ಒಂದು ಫೀಲಿಂಗ್ ಇದೆ, ಅವರೊಬ್ರು ಸಿಗ್ಬೋದು. ನಿಮ್ಮ ಫೀಲಿಂಗ್ ಹೇಳಿ. ಅದೇ ಫಸ್ಟ್ ಎಪಿಸೋಡ್ ಅಲ್ಲಿ ನಾನು ಕೊಟ್ಟಿದ್ದ ರೋಸ್ ನ ಬಿಸಾಕಿದ್ರಲ್ಲ, ನೀವ್ ಯಾಕೋ ಅವ್ರನ್ನೇ ನಂಗೆ ಪೇರ್ ಮಾಡ್ತೀರಾ ಅಂತ ಹೆವಿ ಫೀಲಿಂಗ್. ಜಗಪ್ಪನ ಮನೋಹರ್. ಮನೋಹರ ನಿನ್ನೆಲ್ಲಿದ್ಯಪ್ಪ. ನೋಡಿ, ಮನೋಹರ ತಕ್ಷಣ ನೀನು ಕೆಟ್ಟದನ್ನ ಹೇಳು, ಒಳ್ಳೆದನ್ನ ಹೇಳು, ಅವನ ಎಕ್ಸ್ಪ್ರೆಷನ್ ಒಂದೇ ಆಗಿರುತ್ತೆ. ಖುಷಿಯಾಗಿರ್ತಾನೆ. ಇಲ್ಲಿ ಒಂದು ಪ್ರಾಪ್ ಇದೆ, ಟೇಬಲ್ ತರ ಇದೆ, ನೀವು ಓಪನ್ ಮಾಡಿ. ವಾವ್, ನವಿಲುಗರಿ. ಈ ನವಿಲುಗರಿನ ನೋಡಿದ ತಕ್ಷಣ ಯಾರಿಗೆ ರಿಲೇಟ್ ಆಗುತ್ತೆ ನಿಮ್ಗೆ? ಕೃಷ್ಣ. ಕೃಷ್ಣ. ಒಂದು ಕೆಲಸ ಮಾಡಿ, ಈಗ ಒಂದು ಹಾಡಿನ ಮೂಲಕ ಕೃಷ್ಣ ಮುಕುಂದ ಅಂತ ಜೋರಾಗಿ ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ, ಈ ರಾಧೆಯ ಕೂಗು ನೀ ಕೇಳಲಿಲ್ಲವೇನು, ವಾಸುದೇವ ವೇಣುಗೋಪಾಲ. ರಾಧೆ ಬಾಧೆ ಕೇಳ್ಕೊಂಡು ಕೃಷ್ಣ ಪರಮಾತ್ಮ ಬಂದ್ಬಿಟ್ಟಿದ್ದಾನೆ. ರಚ್ಚು, ನೀವ್ ಹೇಳಿ ರಚ್ಚು. ಆಕ್ಚುಲಿ ಇವರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಂಡ್ ಇಬ್ರು ಮಾತಾಡ್ಬೇಕಾದ್ರೆ ಮುದ್ದಾಗಿ ಮಾತಾಡ್ತಾರೆ. ಸಚ್ ಅ ಕ್ಯೂಟ್ ಕಪಲ್ ಇದು. ಈಗ ರವಿ ಸರ್ ಸ್ಟೈಲ್ ಅಲ್ಲಿ ಫ್ರೂಟ್ ನುಡಿಸಿ ಅವನ್ ಕರ್ಕೊಂಡು ಹೋಗಿ. ಆಲ್ ದಿ ವೆರಿ ಬೆಸ್ಟ್ ರುದ್ರ. ಈಗ ಸಂಜೆ ಸಂಜನಾ ಬನ್ನಿ.
ನೀವು ಗಟ್ಟಿ ಪಿಂಡಗಳನ್ನ ನೀವು ಪಳಗಿಸಿದೀರಾ. ಇವ್ರಿಗೆ ಯಾರು ಕೊಟ್ರು ಕೂಡ ಒಬ್ರ ಇಬ್ರ 3 ಜನ ಎಲ್ಲರನ್ನು ಪಳಗಿಸ್ಬಿಡ್ತೀನಿ ಅಂತ ಆ ಪರಂಪರೆಯಲ್ಲಿ ಇನ್ ಯಾವ ಪ್ರತಿಭಾವಂತ ಬರ್ತಾರೆ ನೋಡೋಣ. ಓಕೆ ನೋಡ್ರಮ್ಮ ಸಂಜನಾ, ಎಂತ ದೊಡ್ಡ ಸೆಟಪ್ ಬಂದಿದೆ ನೋಡಿ ನಿಮ್ಗೋಸ್ಕರ. ಏನಂತ ನೋಡೋಣವಾ? ವೆರಿ ಸಿಂಪಲ್. ಇಲ್ಲಿ ಒಂದು ಟೇಬಲ್ ಇದೆ. ಓಕೆ, ಅಲ್ಲಿ ಓಪನ್ ಮಾಡಿ. ಈ ಭರ್ಜರಿ ಬ್ಯಾಚುಲರ್ ಪಜಲ್ ನ ಅದ್ರ ಮೇಲೆ ರೆಡಿ ಮಾಡಿ. ಅಷ್ಟೊಳಗೆ ಆ ಡೋರ್ ಇಂದ ಬಂದ್ಬಿಡ್ತಾನೆ ಯಾರಂತ ನಿಮಗೆ ಗೊತ್ತಾಗುತ್ತೆ. ರೆಡಿ? ಈ ಬ್ರಹ್ಮಚಾರಿ ಯಾರು? ಭರ್ಜರಿ ಬ್ಯಾಚುಲರ್ಸ್ ಅಂತ ಲೋಗೋ ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ, ಆದ್ರೆ ನಮ್ಗೆ ಬೇರೆ ಕಾಣಿಸ್ತಾ ಇದೆ. ಚೂ ಮಂತ್ರ ಕಾಳಿ, ನೀವು ಕಣ್ಮಿಸ್ಕೊಳ್ಳಿ. ಆಕಸ್ ಫೋಕಸ್ ಗಿಲಿ 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 ಅಪ್ರಕತ್ತಪ್ರ ಚೂ ಮಂತ್ರ ಕಾಳಿ ತಿರುಗಿಸಿ. ಅಲ್ಲ, ಆ ಮನೋರ್ಗೆ ನೆಟ್ಟಿಗೆ ಇಲ್ಲಿ ನಿಲ್ಲಕ್ಕೂ ಬರಲ್ವಲ್ಲ ಅಲ್ಲೇ. ಪಾಪ ಮನೋರ ಮಗ, ಏನ್ ಗೊತ್ತೇನೋ, ನಿನ್ ಮುಖಾನೇ ನಿಲ್ಲಿಲ್ಲ. ಏನ್ ಪ್ರಾಬ್ಲಮ್? ಅದು ಫೇಶಿಯಲ್ ಇನ್ನೂ ಆಗಿಲ್ವಲ್ಲ. ಹ್ಯಾಪಿ ಮಾಡಿದ್ದೀರಾ ಮನೋರ? ಹೇಳಿ ಅಣ್ಣ. ಮನೋರ ಅರೋರ ನೀನಷ್ಟೇ ಅಲ್ಲ. ಈಗ ಒಟ್ನಲ್ಲಿ ಅವ್ನು ಹೆಂಗೆ ಗ್ರೂಮ್ ಮಾಡಬೇಕು ಅನ್ನೋ ಏನಾದ್ರು ಒಂದು ಐಡಿಯಾ ಬಂತ ನಿಮ್ಗೆ? ಏನು ಪಾಯಿಂಟ್ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋ ಕಡೆ ತುಂಬಾ ಮಾತಾಡುದು. ಕರೆಕ್ಟ್ ಆಗಿ ಹೋಗ್ತಾ ಹೋಗ್ತಾ ಹೇಗೆ ಅಂತ ತಿಳ್ಕೊಂಡು ಯಾವ್ದು ಅವಶ್ಯಕತೆ ಇದೆ ನೀನ್ ತಿಳ್ಕೊಂಡು ಮೂಗ್ ತೋರಿಸ್ಬೇಕು ನೀನು. ಗೊತ್ತಾಯ್ತಾ? ಎಲ್ಲ ಕಡೆ ಮೂಗ್ ತೋರ್ಸಕ್ ಹೋಗ್ಬೇಡ. ಇಲ್ಲ. ಓಕೆ, ಸಂಜನಾ ಹೇಳ್ದಂಗೆ ಕೇಳು. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು ರಚ್ಚು. ಈಗ ಒಂದಂತೂ ಖಂಡಿತ ಹೇಳ್ಬೇಕು ಮಗ ನಿನ್ಗೆ, ಹೋಗಿ ಕೂತ್ಕೋ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮುಂದಿನ ಟ್ವಿಸ್ಟ್ ಯಾರದ್ದು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಮುಂದಿನ ಏಂಜಲ್ ಆಸಿಯಾ ಬೇಗಂ. ಬನ್ನಿ. ನೀವು ಕೇಳಿರುವಂತ ಹುಡುಗ ಆಲ್ರೆಡಿ ಅಲ್ಲಿ ರುದ್ರ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಚಂದನನ್ ಜೊತೆ. ನವಾಜ್ ಚಾಹಿಯೇ ಆಪ್ಕೋ? नहीं चाहिए. ಇಲ್ಲ ಅಂದ್ರೆ ಗಿಲ್ಲಿ ನಟ ಚಾಹಿಯೇ ಆಪ್ಕೋ? ಇಲ್ಲ ಅಂದ್ರೆ ಹನುಮಂತ ಚಾಹಿಯೇ? ಹನುಮಂತನಾ? ನೀವು ಬೆಸ್ಟ್ ಟಾಸ್ ಹಾಕ್ಬಿಡು. ಟಾಸ್ ಅಲ್ಲ ರವಿ ಸರ್, ಇಲ್ಲೊಂದು ಹೊಸ ಟ್ವಿಸ್ಟ್ ಇದೆ. ಇಲ್ಲಿ ನಿಮ್ ಪ್ರಾಪ್ ಇದೆ, ಇದ್ರಲ್ಲಿ ಒಂದು ಮಗ್ ಇದೆ. ಆ ಮಗ್ನ ಆಚೆ ಇಡಿ. ಅದ್ರ ಮೇಲೆ ಏನಾದ್ರು ಕಾಣಿಸ್ತಾ ಇದೆಯಾ ನಿಮ್ಗೆ? ಏನು ಕಾಣಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಅ ಡಾರ್ಕ್ ಮಗ್. ಓಕೆ, ಬ್ಲಾಕ್ ಕಲರ್ ಮಗ್. ಆದ್ರೆ ಪಕ್ಕದಲ್ಲಿ ಬಿಸಿ ನೀರಿದೆ, ಅದನ್ನ ಓಪನ್ ಮಾಡಿ ಅದರಲ್ಲಿ ಸುರೀರಿ. ಸುರೀರಿ ನೋಡುವ. ಆ ಹುಡುಗ ಎಷ್ಟು ಕಪ್ಪಿದ್ರು ಎಷ್ಟು ಇದಿದ್ರು ಲೈಟ್ ಬಂದ್ಬಿಡುತ್ತೆ ಹುಡುಗನಿಗೆ. ನೋಡು. ನೋಡ್ರಪ್ಪ, ರೋಸ್ ಹಿಡ್ಕೊಂಡು ಯಾರು ಬರ್ತಾ ಇದ್ದಾರೆ? ನಮ್ಮ ಕುರಿ ರಾಜ ಹನುಮಂತ. ಪ್ರಪೋಸ್ ಮಾಡಿ ಸರಾಂಗೆ ಟರ್ಬನ್ ಮದುವೆಯಾಗುವೆ ಗೆಳೆಯ. ಈಕೆ ಹಿಂದಿಂದ ತಿರುಗಾಡಿ ಸುಂದಾಗಿ ಕುಂತಿದ್ದ ಕೇಳು ನನ್ನ ಗೆಳೆಯ. ಇವತ್ತು ನನಗ ಒಪ್ಪಿಸಿ ಬಿಟ್ಟಾಳ ಅಕಿ ಪ್ರೀತಿಯ ಹೃದಯ. ಗಿತ್ತಗಿಲಗೀಲಿ ಗಿತ್ತಗಿಲಗೀಲಿ. ಹನುಮಂತ, ಏನೋ ಇಷ್ಟು ಜೋಶ್ ನಿನ್ಗೆ, ಇಷ್ಟು ಖುಷಿ ನಿನ್ಗೆ? ಯಾಕೆ ಖುಷಿ? ಏನಿಲ್ರಿ ಸರ. ಅಲ್ಲ, ಅವ್ರು ಕೊರಿಯನ್ ಬಾಯ್ ಕೇಳಿದ್ರು, ಈ ಕುರಿ ಬಾಯ್ ಬಂದ್ಬಿಟ್ಟಿದ್ದಾನೆ. ಆಲ್ಮೋಸ್ಟ್ ಹತ್ರನೇ ಇಬ್ರು. ಈ ಕೊರಿಯನ್ನಿಂದ ಕುರಿ ಕಾಯಿ ಕರ್ಕೊಂಡು ಹೋಗೋದು ಅಷ್ಟ, ಮತ್ತೇನಿಲ್ಲ. ಈಗ ಎಲ್ಲಿಗೆ? ಕೊರಿಯನ್ ಬಾಯ್ ತರ ಮಾಡ್ತೇನೆ. ಕೊರಿಯನ್ ಬಾಯ್ ತರ ಮಾಡ್ಬೇಕಂದ್ರೆ ಎಲ್ಲ ಶೇವ್ ಮಾಡ್ಬೇಕು. ಗಡ್ಡ ಗಿಡ ಶೋ ಮಾಡಲ್ವಾ ನೀವೇ? ಮತ್ತ ನಂಗೋಸ್ಕರ ಅಷ್ಟು ಮಾಡಲ್ವಾ? ಸರಾಂಗಿ ಅವನ ಮಗ. ಸರಂಗಿ? ಏ ಸಾರಂಗಿ ಅಲ್ಲ ಮಗ, ಸರಾಂಗಿಯೋ.
ಸರಾಂಗಿಯೂ ಸರಾಂಗಿಯೋ ಅವ್ರಿಗೆ ಸೌತ್ ಕೊರಿಯನ್ ಅಂದ್ರೆ ಅಷ್ಟಿಷ್ಟ, ಆದ್ರೆ ನೀನು ಕೂಡ ಆಲ್ಮೋಸ್ಟ್ ಹಂಗೆ ಇದೆಯಾ. ಎಲ್ಲ ನಿನ್ ಕೈಯಾಗ ಐತ್ ನೋಡಿ, ಏನ್ ತೆಗಸ್ತಿ ಏನ್ ಬಿಡಿಸ್ತಿ ಎಲ್ಲ ನಿನ್ಗ ಬಿಟ್ಕೊಟ್ಟಿದ್ದೆ. ಚಲೋ ಇದಲ್ಲ ಹುಡುಗಿ, ಒಂದ್ ಲೆಕ್ಕಕ್ಕೆ ಚಲೋ ಅದ. ಒಂದ್ ಲೆಕ್ಕಕ್ಕೆ ಯಾವ ಲೆಕ್ಕಕ್ಕೆ ಚಲೋ ಇದಾರ? ನನ್ನ ಹೈಟಿಗೆ ಕರೆಕ್ಟ್ ಅದಲ್ರಿ. ಆಕೆ ಮಾತು ಕೇಳಿನೇ ಒಂದು ಹಾಡು ಹಾಡ್ಲಾ? ಬೆಳ್ಳಿ ಚುಕ್ಕಿ ಅಂತ ಹುಡುಗಿ ನನ್ನ ತಲೆಯ ಕೆಡಿಸಾಳು, ಗೆಳೆಯ ತಲೆಯ ಕೆಡಿಸಾಳು, ಓಣಿ ಹಿಡದನ ಹಾದು ಹೋಗುವಾಗ ಕೈ ಮಾಡಿ ಕರಿತಾಳು. ಹನುಮಂತ ಬಂದ ಡಾನ್ಸ್ ನೋಡಿದ ನಾನು ಅವ್ನು ತುಂಬಾ ಖುಷಿಯಾಗಿದ್ದಾನೆ ಅನ್ಕೊಂಡ್ಬಿಟ್ಟೆ. ಏನು ಹಿಂಗೆಲ್ಲ ಮಾಡ್ತಿದ್ದೆ ಸ್ಟೆಪ್ಪು ಹನುಮಂತ? ಅಕ್ಕ ನಿನ್ ಡ್ಯಾನ್ಸ್ ಅದಕ್ಕ. ಯಾವುದು? ಟೇಕ್ ಇಟ್ ಪುಷ್ಪ ಸ್ಟೆಪ್ ಅದು ನೀವು ಮಾಡಿ ಹಂಗೆ. ಅದು ಅಷ್ಟು ಆಕ್ಚುಲಿ ಏನ್ ಗೊತ್ತಾ ಆಸಿಯಾ, ನಿನ್ಗಿಂತ ನಮ್ಮ ಹನುಮಂತ ಸಖತ ಮಾಡ್ದ. ಆ ಸ್ಟೆಪ್ ಚೆನ್ನಾಗಿತ್ತು, ತುಂಬಾ ನಾಟಿ ಆಗಿತ್ತು ಸ್ಟೆಪ್ ಅದು. ಓಕೆ, ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ. ಕೈ ಹಿಡ್ಕೊಂಡು ಹೋಗಿ ಕೂರಿಸಿ. ಈ ಸರದಿಯಲ್ಲಿ ಈ ನಿಟ್ಟಿನಲ್ಲಿ ಮುಂದೆ ಬರ್ತಿರೋದು ಯಾರು? ಯಾವ ಏಂಜಲ್? ಲೆಟ್ಸ್ ವೆಲ್ಕಮ್ ಹಾಸ್ಯದ ಪ್ರೀತಿಯ ಲಾಸ್ಯ ಮೂಗುತಿ ಸುಂದರಿ. ಬಟ್ ಒಂದು ಬೇಜಾರಂತೂ ಇದೆಯಲ್ಲ ಲಾಸ್ಯ ನಿಮ್ಗೆ? ತುಂಬಾ ಬೇಜಾರಿದೆ. ಹನುಮಂತ ನೋಡ್ತಿದ್ರೆ ಬೇಜಾರಾಗ್ತಿಲ್ವಾ? ನೋಡ್ತಿದ್ರೆ ಬೇಜಾರಾಗ್ತಿದೆ, ನನಗೆ ಬೇಜಾರಾಗ್ತಿದೆ. ಯಾಕೆ? ಐ ರಿಯಲಿ ವಾಂಟೆಡ್ ಟು ಟ್ರೈನ್ ಹಿಮ್, ಟ್ಯೂಟರ್ ಹಿಮ್, ಸ್ವಲ್ಪ ಬ್ಯಾಡ್ ಬಾಯ್ ಮಾಡೋಣ ಅಂತಿದ್ದೆ. ಗುಡ್ ಆಗಿದ್ದಾರೆ ಅವರು. ಸೊ ಹನುಮಂತ ಇಲ್ಲ, ಇನ್ ಬೇರೆ ಯಾರು ಬೇಕು ನಿಮ್ಗೆ? ಅಲ್ಲಿ ಉಳಿದಿರೋದು ಯಾರು? ನವಾಜ್, ಜಗಪ್ಪ. ಓಕೆ, ನಿಮ್ಮೊಂದು ಪ್ರಾಪ್ ಇದೆ ಇಲ್ಲಿ, ಅದನ್ನ ಓಪನ್ ಮಾಡಿ. ಓಕೆ, ಒಂದು ಬಾಕ್ಸ್ ಇದೆ. ಮಲ್ಲಿಗೆ ಹೂವು. ಮೈ ಗುಡ್ನೆಸ್, ಏನಪ್ಪ ಇದು ಮಲ್ಲಿಗೆ ಹೂವು? ಇದೇನೋ ತುಂಬಾ ರೊಮ್ಯಾಂಟಿಕ್ ಮ್ಯಾಚಿಂಗ್ ಅಂತ ಅನ್ಸುತ್ತೆ. ಮಲ್ಲಿಗೆ ಹೂವು ಅಂದ್ರೆ ಅಲರ್ಜಿ, ಆದ್ರೆ ಅವನಿಗೆ ಎನರ್ಜಿ. ಅಯ್ಯೋ, ಅವನಿಗೆ ಉತ್ಸಾಹ ಬರುತ್ತೆ. ಈ ಮಲ್ಲಿಗೆ ವಾಸನೆ ಹಿಡ್ಕೊಂಡು ಮೆಲ್ಲಗೆ ಬರ್ತಾ ಇದ್ದಾನೆ ಒಬ್ಬ ಹುಡುಗ. ಅಲ್ಲಿ ನೋಡಿ, ಅಲ್ಲಿ ಮಲ್ಲಿಗೆ ಅಂತ ಅದ್ಭುತವಾದ ಭರ್ಜರಿ ಬ್ಯಾಚುಲರ್ ಯಾರು? ಮೈಸೂರು ಮಲ್ಲಿಗೆ, ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ, ಈ ಮೈಸೂರ ಪರಗು ಬಿಡುವೆ. ಮೈಸೂರು ಮಲ್ಲಿಗೆ, ಮೈಯೆಲ್ಲ ಹೋಳಿಗೆ, ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ. ರಚ್ಚು, ಈ ಶೇರಿಂಗ್ ಅಂಡ್ ಕೇರಿಂಗ್ ಜೋಡಿ ಬಗ್ಗೆ ಹೇಳಿ. ಇದು ಅಂದ್ರೆ ಚಟ್ಪಟ್ ಮಸಾಲ ತರ ಇದೆ. ಇದು ಚಟ್ಪಟ್ ಅಂತ ಇರುತ್ತೆ. ಅದಕ್ಕೂ ಅಂದ್ರೆ ಲಾಸ್ಯ ನಾ ಹೇಳ್ದಂಗೆ ಅದೊಂಥರ ರೌಡಿ ಬೇಬಿ, ಅಂಡ್ ಇವನು ರೌಡಿನೇ ಇವನು. ಸೊ ಹಿಂಗೆ ಮಜಾ ಇದೆ ನೋಡೋದಕ್ಕೆ ಕಾಂಬಿನೇಷನ್. ಬಟ್ ದಿಸ್ ಬ್ಯಾಚುಲರ್ ಇಸ್ ವೆರಿ ವೆರಿ ಕಿಲಾಡಿ ಅಂಡ್ ನಟೋರಿಯಸ್. ಸೊ ನಂಗೆ ಯಾಕೋ ಡೌಟ್ ಇದೆ, ಇಲ್ಲಿ ಗ್ರೂ ಮಾಡಲ್ಲ, ನೀವೇ ಈ ಗ್ರೂಮ್ ಆಗ್ತೀರಾ ಅಂತ. 100% ನನ್ನ ಗ್ರೂ ಮಾಡ್ತೀರಾ ನೀವು? ಗೊತ್ತಾಗಲ್ಲ ಮೇಡಮ್, ಏನಾಗುತ್ತಲ್ಲ ಅಷ್ಟೇ. ಸೊ ಈ ಚಟ್ಪಟ್ ಜೋಡಿಗೆ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಹಂಗೆ ಬೆಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ. ಓಕೆ, ಈಗ ಉಳಿದಿರೋದು ಅಲ್ಲಿ ಗಿಲ್ಲಿ ನಟ ಹಾಗೂ ನವಾಜ್. ಆದ್ರೆ ಇಲ್ಲಿರುವಂತ ಒಂದೇ ಏಂಜಲ್ ಯಾರು? ನಮ್ಮ ಯಶಸ್ವಿನಿ. ಈಗ ಒಬ್ರು ಅಂತ ಕೇಳಿದ್ರೆ ಗಿಲ್ಲಿ ನಟ ಅಥವಾ ನವಾಜ್, ಯಾರು ಬೇಕು? ಗಿಲ್ಲಿ ನಟನೇ ಬಂದು. ಗಿಲ್ಲಿ ನಟ. ವೆರಿ ಗುಡ್. ಆದರೆ ಅದನ್ನ ಡಿಸೈಡ್ ಮಾಡೋದು ಆ ಪ್ರಾಪ್. ಗಿಟಾರ್ ಇದೆಯೋ ಅಥವಾ ಏನಿದೆಯೋ ನೋಡುವ. ನೀವೇ ಓಪನ್ ಮಾಡಿ. ವಾಟ್? ಲಾಂಗು. ನೀವ್ ಕೇಳಿದ್ರಿ ತಾನೇ ನನ್ಗೆ ವೈಲೆಂಟ್ ಆಗಿರ್ಬೇಕು ಅಂತ. ಆ ವೈಲೆಂಟ್ ಆಗಿರುವಂತ ಆ ಲಾಂಗ್ ಯಾರು? ಗಿಲ್ಲಿನೇ ಇರ್ತಾನೆ. ಪಕ್ಕ ಪಕ್ಕ. ಕರೀರಿ ನೀವೇ. ರೋ ಹುಡ್ಗ, ಎಲ್ಲಿದ್ಯಪ್ಪ?
ಜೋಗಿ ಸ್ಟೈಲ್ ಅಲ್ಲಿ ಮಂಡ್ಯದ ಗಂಡು ಬಂದ. ವಾ 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 ಫ್ಯಾಂಟಾಸ್ಟಿಕ್. ನೋಡ್ರಪ್ಪ, ಲಾಂಗು, ಶಿವಣ್ಣ, ಗಿಲ್ಲಿ ನಟ, ಯಶಸ್ವಿನಿ, ಎಂತ ಕಾಂಬಿನೇಷನ್ ಚಿನ್ನ ಇದು. ಗಿಲ್ಲಿ ನಟ ಹೇಳು. ಸಂಜು, ಐ ಆಮ್ ವೆರಿ ಸಾರಿ, ವಿಧಿ ನಮ್ ಬಾಳಲ್ಲಿ ಆಟ ಆಡ್ಬಿಡ್ತು. ಈಗ ನಿನ್ಗೇನಪ್ಪ, ನಿನ್ಗೆ ಯಶಸ್ವಿನಿ ಬಂದಿದ್ ಖುಷಿ ಇಲ್ವಾ? ಇವಾಗ ಖುಷಿ ಇಲ್ವಾ ಹೇಳು, ಹೋಗ್ಬಿಡ್ತೀನಿ. ಅಲ್ಲ, ಎಕ್ಸ್ಚೇಂಜ್ ಆಫರ್ ಇದ್ದಿದ್ರೆ. ಅಲ್ಲಿ ನೋಡು, ಕೈಯಲ್ಲಿ ಮಚ್ಚಿದೆ, ಇನ್ಮೇಲಿಂದ ನಾನು ಹೇಳೋ ಮಾತು ಕೇಳ್ಬೇಕಷ್ಟೇ. ಆಯ್ತು, ಹೇಳಿ, ಕೇಳ್ತೀನಿ. ಮಗ, ಈಗ ಲಾಂಗ್ ತಗೋ ಕೈಗೆ. ಏನಮ್ಮ ಖುಷಿನೇನಮ್ಮ ನಮ್ಮ ಗಿಲ್ಲಿ ನಟ? ಅನ್ಕೊಂಡಿರ್ಲಿಲ್ಲ ಇವ್ರು ಸಿಗ್ತಾರೆ ಅಂತ. ಹೌದಾ? ನೀವು ಅನ್ಕೊಂಡಿರ್ಲಿಲ್ಲ ತಾನೆ? ಅಲ್ಲ ಯಶಸ್ವಿನಿ, ನೀನೇನ್ ಅನ್ಕೊಂಡಿದ್ದೆ? ನಿನ್ಗೆ ಯಾರು ಬೇಕಾಗಿತ್ತು? ಇಲ್ಲ ಸರ್, ಯಾರಾದ್ರೂ ಓಕೆ ಆಗಿತ್ತು. ಸರ್, ರವಿ ಸರ್ ಹೇಗಿದೆ ಈ ಜೋಡಿ? ಎಲ್ಲ ಚೆನ್ನಾಗಿದೆ. ಬಳಗ್ಸೋದು ಹುಡುಗಿರ್ ಮೇಲೆ ಇದೆ. ಹೆಂಗೆ ಮೆಂಟರ್ಗಳು ಹೆಂಗೆ ಆತರ. ಇವನು ಬರೀ ಪ್ರಾಸ ಡೈಲಾಗ್ ಹೇಳೋದ್ರಲ್ಲೇ ಕೂತಿರ್ತಾನೆ. ಎಲ್ಲದಕ್ಕೂ ಕೌಂಟರ್ ಕೊಡೋದೇ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರು ಕೌಂಟರ್ ಕೊಡಕ್ಕೆ ರೆಡಿ ಆಗಿದ್ದೀರಾ, ಅದು ಒಂದು ಭಾಗ. ಅದಲ್ಲದೆ ಇವಾಗ ಬೇರೆ, ಇವಾಗ ಏನ್ ಮಾಡ್ತೀರಾ ಅನ್ನೋದು ನೋಡ್ಬೇಕು. ರಚ್ಚು, ಆಕ್ಚುಲಿ ನಾವು ಎಲ್ಲ ಬ್ಯಾಚುಲರ್ಸ್ ನ ಕೇಳ್ತಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಾನು ಏಂಜಲ್ ನ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಗೆ ಯಾರು ನಿಮ್ಗೆ ಬ್ಯಾಚುಲರ್ ಆಗಿ ಬರ್ಬೇಕಿತ್ತು? ನಿಮ್ಗೆ ಜೋಡಿ ಯಾರಾದ್ರೂ ಪರವಾಗಿರ್ಲಿಲ್ಲ. ನಿಮ್ಗೊಂದು ಆಪ್ಷನ್ ಕೊಡ್ತೀವಿ, ನೀವು ಎಕ್ಸ್ಚೇಂಜ್ ಆಫರ್ ಕೊಡ್ತೀವಿ ನಿಮ್ಗೆ. ಓಕೆ, ಹೌದು, ಎಕ್ಸ್ಚೇಂಜ್ ಆಫರ್. ಪರವಾಗಿಲ್ಲ, ಗಿಲ್ಲಿ ನಟನೇ ಇರ್ಲಿ. ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದ್ದಾರೆ ನಿಮ್ಗೆ. ಹಿಲ್ ಶಾಲಿ ಲಿಸನ್ ಟು ಮಾಸ್ಟರ್ ತರ ತುಂಬಾ ಸಿನ್ಸಿಯರ್ ಸ್ಟೂಡೆಂಟ್ ಅವರು. ಗಿಲ್ಲಿ ಅಲ್ವಾ? ಗಿಲ್ಲಿ ಹೌದು ನಿಜ, ಸತ್ಯ ಮೇಡಮ್. ಬಿಟ್ರೆ ಹೋಗುವಂತ ಕ್ಯಾರೆಕ್ಟರ್ ಇದು, ದಯವಿಟ್ಟು ಬಿಡಬೇಡಿ. ಹಿಡ್ಕೊಳ್ಳಿ, ಹೋಗಿ ಕೂತ್ಕೊಳ್ಳಿ. ಗುಡ್ ಲಕ್, ಆಲ್ ದಿ ಬೆಸ್ಟ್. 10 ಭರ್ಜರಿ ಬ್ಯಾಚುಲರ್ಗಳ ಪೈಕಿ 9 ಬ್ಯಾಚುಲರ್ಸ್ಗೆ ಏಂಜಲ್ ಸಿಕ್ಕಿದ್ದಾರೆ. ಅಲ್ಲೆಲ್ಲ ನೋಡಿದ್ರೆ ಅಷ್ಟು ಜಾಲಿಯಾಗಿ ಕೂತಿದ್ದಾರೆ. ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ನೋಡಿದ್ರಪ್ಪ ಪಾಪ, ಕೇಳು ನನಗೆ ಯಾರಣ್ಣ ದುಃಖದಲ್ಲಿ ಕೂತಿದ್ದಾರೆ. ನನ್ನವರು ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಗಿಲ್ಲಿ, ನಮ್ಮ ನವಾಜ್ ಪರಿಸ್ಥಿತಿ ನೋಡಿ ಏನ್ ಅನ್ಸುತ್ತೆ? ನಮ್ ರಾಗಿಣಿಯಾದ ರಾಗು ನವಾಜ್, ನೀನ್ ಹೋಗು. ಅಣ್ಣ, ಇವನು ಮಾಡ್ತಾ ಇದ್ದ ನಕ್ರ ಈ ಶೋಲ್ ತೊಟ್ಟು ಬಕ್ರ. ಇಲ್ಲ ನವಾಜ್, ಪರಿಸ್ಥಿತಿ ನಿಂದು. ನನ್ನ ಫೇವರೇಟ್ ಅಲ್ಲೇ ಇದಾರೆ, ಇನ್ಯಾಕ್ ಸರ್ ನನಗೆ? ಬಾರ ಕೂತ್ಕೊಳ್ಳ, ಆರಾಮ್ಸಿ ಬಾರ. ನಾನು ರಾಜ ಅಲ್ಲ ಒಪ್ಕೋತೀನಿ. ಆದ್ರೆ ಯಾವತ್ತಿದ್ರು ನನ್ನ ರಾಜ್ಯಕ್ಕೆ ಇವರೇ ರಾಣಿ. ಇಂಥ ಮಿಸ್ಟರ್ ಪರ್ಫೆಕ್ಟ್ಗೆ ಇನ್ನೊಂದು ಮಿಸ್ ಪರ್ಫೆಕ್ಟ್ ರೆಡಿ ಆಗ್ತಿದೆ. ಸೊ ಕಷ್ಟ ಅಲ್ವಾ ನಮ್ಗೆ ಕರ್ಕೊಂಬರೋದ? ಕಣ್ಮುಚ್ಚಿ ಅವ್ರದ್ದು. ಓಕೆ ನವಾಜ್, ನಿನ್ಗೋಸ್ಕರ ದರೆಗಿಳಿದು ಬಂದಿರುವಂತ ಅಪ್ಸರೆ ಇಲ್ಲಿದ್ದಾರೆ. ಹೋಗಪ್ಪ. ನಿನ್ನ ಗೆಸ್ ಏನು? ಯಾರಿರ್ಬೋದು? ಒಟ್ನಲ್ಲಿ ಸುಂದರವಾಗಿರ್ತಾರೆ ಹುಡುಗಿ. ತೆಗೆದುಬಿಡು ಮತ್ತೆ, ಓಪನ್. ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ದ ವೆರಿ ಫೇಮಸ್ ಮಾಡೆಲ್, ಕಿರುತೆರೆ ನಟಿ ಏಂಜಲ್ ಅಮೂಲ್ಯ. ಅಮೂಲ್ಯ, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್. ನವಾಜ್, ಈಗ ಒಂದು ರೈಮಿಂಗ್ ವರ್ಡ್ಸ್ ಬರ್ಲಿ ಅಮೂಲ್ಯನ್ಗೋಸ್ಕರ. ಬ್ಯಾಚುಲರ್ಸ್ ಎಲ್ಲ ನನ್ನ ಬಗ್ಗೆ ಹೇಳ್ತಾ ಇರ್ತಾರೆ ಚಾಡಿ. ಈ ಶೋ ಅಲ್ಲಿ ನನಗೆ ಯಾರು ಇರಲ್ಲ ಅನ್ಕೊಂಡೆ ಜೋಡಿ, ಆದ್ರೆ ನನ್ನ ಜೋಡಿ ಬಂದಿರೋದು ಬ್ಯೂಟಿಫುಲ್ ಲೇಡಿ. ಈಗ ನಿಮ್ ಪ್ರಕಾರ ನಿಮ್ ಡ್ರೀಮ್ ಬಾಯ್ ಹೇಗಿರ್ಬೇಕು? ನನ್ಗೆ ಬಾಸ್ ಅಂದ್ರೆ ಅದು ಆಂಜನೇಯ. ನಮ್ಮ ಆಂಜನೇಯ ತರನೇ ಧೈರ್ಯವಂತ, ಶಕ್ತಿವಂತ, ಗುಣವಂತ ಆಗಿರ್ಬೇಕು. ಅಂಡ್ ಮೇನ್ಲಿ ನಮ್ ರವಿ ಸರ್ ತರ ರೊಮ್ಯಾಂಟಿಕ್ ಆಗಿರ್ಬೇಕು. ಹೇಳಿ ರವಿ ಸರ್, ಹೆಂಗಿದೆ ಈ ಜೋಡಿ? ಚೆನ್ನಾಗಿದೆ.
ಹೊಸ್ದಾಗಿ ಬಂದಿದ್ದಾರೆ, ಇವ್ರು ನೋಡಿಲ್ಲ ನಾವು, ಇವತ್ತೇ ಶೋಗೆ ಬಂದಿರೋದ್ರಿಂದ. ನೋಡೋಣ ನೀವೇನು ಅನ್ಕೊಂಡಿದ್ರೆ, ಯಾವ ಥರ ಅವ್ನಿಗೆ ಏನು ಟ್ರೈನ್ ಅಪ್ ಮಾಡ್ತೀರಾ? ಅಂದರೆ ಹೇರ್ ಸ್ಟೈಲ್ ಮತ್ತು ಔಟ್ಫಿಟ್ ಆ ಥರ ಏನಾದರೂ ಸ್ವಲ್ಪ ಚೇಂಜಸ್. ಓಕೆ, ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಜಯ ಆಂಜನೇಯ, ಪ್ಲೀಸ್ ಗೋ. ಈಗ ನಿಮ್ಮ ಪೇರ್ ಸಿಕ್ಕಾಗಿದೆ. ಸಿಕ್ಕಿ ಏನ್ ಮಾಡ್ತಾರೆ? ಮೊದಲನೇ ಆ ಚಾಲೆಂಜ್ ನ ಶುರು ಮಾಡ್ತಾರೆ. ಆ ಚಾಲೆಂಜ್ ಏನು ಎತ್ತ ಅಂತ ನಮ್ಮ ಲವ್ ಗುರು ಎಕ್ಸ್ಪ್ಲೇನ್ ಮಾಡ್ತಾರೆ. ರವಿ ಸರ್, ಓವರ್ ಟು ಯು. ಈಗ ಚಾಲೆಂಜ್ ಇರೋದು ಹುಡುಗಿರಿಗೆ. ಇವ್ರದೇ ಒಂದು ಅವತಾರ ಇದೆಯಲ್ಲ, ಈ ಅವತಾರ ಬದಲಾಗಬೇಕು. ಅವ್ರ ಬಿಹೇವಿಯರ್, ಅವ್ರ ವಾಕಿಂಗ್ ಸ್ಟೈಲು, ಅವ್ರ ಕ್ಯಾರೆಕ್ಟರೈಸೇಷನ್ ಪ್ರತಿಯೊಂದು ಬದಲಾಗಬೇಕು ಇವಾಗ. ದಟ್ ಈಸ್ ಯುವರ್ ಫಸ್ಟ್ ಜಾಬ್. ಆ ಚೇಂಜಸ್ ಕಾಣಿಸಿದ್ರೆ ಮಾತ್ರ ಪ್ರತಿಯೊಂದು ಮೆಂಟರ್ ಗೆದ್ದಂಗೆ. ನಾವೆಲ್ಲ ಎಲ್ಲ ಇಡೀ ಕರ್ನಾಟಕ ಕಾಯ್ತಾ ಇದೆ, ಏನ್ ಮಾಡ್ತಾರೆ ಈ ಮೆಂಟರ್ಗಳು ನಮ್ಮ ಭರ್ಜರಿ ಬ್ಯಾಚಲರ್ಸ್ ನ ಕರ್ಕೊಂಡು ಹೋಗಿ ಅಂತ. ನೀವು ಚೇಂಜ್ ಮಾಡಿರೋ ಅಟೈರು, ಲುಕ್, ವೇಷ, ಕಾಸ್ಟ್ಯೂಮು, ಹೇರ್ ಸ್ಟೈಲ್ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಯಾಕಂದ್ರೆ ನೀವೆಲ್ಲ ಮೇಕ್ ಓವರ್ ಆಗಿ ಬಂದ ಮೇಲೆ ನಿಮ್ಗೋಸ್ಕರ ಒಂದು ಭರ್ಜರಿ ವೇದಿಕೆ ಕಾಯ್ತಿರುತ್ತೆ. ಅಲ್ಲಿ ಒಂದು ದೊಡ್ಡ ರ್ಯಾಂಪ್ ಇರುತ್ತೆ. ಅದನ್ನ ನೋಡಿ ಬೆಸ್ಟ್ ಬ್ಯಾಚಲರ್ ಯಾರು ಅಂತ ನಮ್ಮ ಜಡ್ಜಸ್ ಡಿಸೈಡ್ ಮಾಡಿ ಒಳ್ಳೆ ಸ್ಕೋರ್ಸ್ ಕೊಡ್ತಾರೆ. ಇಷ್ಟು ಜವಾಬ್ದಾರಿ ನಿಮ್ ಕೈಲಿದೆ. ಹಲೋ, ಏನು ಡಿಟಾಕ್ಸ್ ಹೇರ್ ಸ್ಪಾ ಮಾಡಿ ಸಾಫ್ಟ್ ವಾಲ್ಯೂಮ್. ಆಯ್ತು. ನಂಗೆ ಗೊತ್ತು ನೀ ಏನು ನೋಡ್ತಾ ಇದ್ದೆ ಅಂತ. ಅಲ್ಲಿ ಡಿಟಾಕ್ಸ್ ತುಂಬಾ ಇಷ್ಟ. ಅಂಡ್ ಇವ್ರು ಅದೇ ರೀತಿ ಗ್ರೂಮ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಅದೇ ತರ ಕಾಣ್ತಾರೆ. ಅದಕ್ಕೆ ಇವ್ರಿಗೆ ಚೆಸ್ಟ್ ಮೇಲೆ ಇರೋ ಹೇರ್ ಎಲ್ಲ ರಿಮೂವ್ ಮಾಡೋಕೆ ವ್ಯಾಕ್ಸ್ ಮಾಡಿಸ್ತಾ ಇದೀವಿ. ಅಂಡ್ ಇದು ಅವ್ರ ಫಸ್ಟ್ ಟೈಮ್ ಅಂತೆ. ಇದೇ ಲಾಸ್ಟ್ ಟೈಮ್. ಬಿಯರ್ಡ್ ಹೊರಟೋಗುತ್ತೆ. ಈ ಚೋಟಾ ಬೇಬಿ ಅಮ್ಮ ಹೇಳ್ಬಿಟ್ಟು ನಾವು ಜೀವನ ಹಾಳಾಗ್ತಿದ್ದೀವಿ. ಮಸಾಜ್ ಲೇಡಿ ಕರೋ ಆಜೋ. ಅವರಲ್ಲ, ಇವರೇ ಮಾಡೋದು. ಮಲ್ಕೋ. ಇದು ಮಾಡಿದ್ರೆ ಸಣ್ಣ ಆಗ್ತಾರಲ್ವ, ವೆಯ್ಟ್ ಲಾಸ್ ಆಯ್ತಲ್ವಾ? 50 ಗ್ರಾಮ್ ಕಡಿಮೆ ಆಗಲ್ಲ. ಅಷ್ಟೊಂದೆಲ್ಲ ಆಸೆ ಇಟ್ಕೊಂಬೇಡ. ಮಲ್ಕೋ. ओ खर्च कोई नहीं करो, मसाज करो भाई, स्मूथ करो, स्मूथ हैंडल विथ केयर. ಇದು ಸೈಜ್ ಬರ್ತಿಲ್ಲ. इसको आप फेशियल कर दीजिए. I want you to remove his shirt. शर्ट ಶರ್ಟ್ ತೆಗಿಬೇಕು. ಅಂಗಿಗಳೆಲ್ಲ ನೀ ಗೋ, ನೀ ಹೊರಗೆ ಗೋ, ಆಮೇಲೆ ಬರ್ತೀನಿ. 1 2 ಹನುಮಂತ ಒಪ್ಸಷ್ಟ್ರಲ್ಲಿ ನನ್ಗೆ ಸಾಕಾಗೋಯ್ತು. ಏ ಮಕ್ಕಳ, ಮಲ್ಕೊಬೇಕು. ಫೇಶಿಯಲ್ ಮಾಡಿಸ್ತಾರೆ ಇಲ್ಲಿ ಮುಖಕ್ಕೆ. ಯಾಕೆ ಕನ್ನಡದಾಗ ಹೇಳ್ಬೇಕೀಗ? ಮೂಗ್ ತಿಕ್ಬೇಡತ್ತೆ. ಮೂಗು ಬರೆಸ್ತೀನಿ, ಬರೀ ಅಲ್ಲೇ ಹಾಕ್ತೇವೆ. ನೋ ಮೂಗು ನೋಡೋಣ. ಇದಿಲ್ಲ ಕರೆಂಟ್ ಚಾರ್ಜ್ ಹೊಡ್ಸಾಡೋ ಯವ್ವಾ. ಸರ್ ಏನು ಗೊತ್ತಾ, ಇವರು ರ್ಯಾಪರು. ಸೊ ಫುಲ್ ರ್ಯಾಪರ್ ಸ್ಟೈಲಲ್ಲಿ ಹೇರ್ ಕಟ್ ಮಾಡಿಸ್ಬೇಕು. ಓಕೆನಾ? ನಿಜವಾಗ್ಲೂ ನನಗೆ ಫಸ್ಟ್ ಆಫ್ ಆಲ್ ಹುಡುಗರದು ಒಂದು ಹೇರ್ ಸ್ಟೈಲ್ ಬಗ್ಗೆನೂ ಸೆನ್ಸ್ ಇಲ್ಲ. ಅಷ್ಟು ಡಂಬೋ ನಾನು. ಬಟ್ ಏನೋ ಸ್ವಲ್ಪ ತಲೆ ಉಪಯೋಗಿಸಿ ಎಲ್ಲ ಕಡೆನೂ ಸರ್ಚ್ ಮಾಡಿ ಯೋಚನೆ ಮಾಡಿ ನವಾಜ್ಗೆ ಒಂದು ಸಕ್ಕಲಾಗಿರೋ ಹೇರ್ ಸ್ಟೈಲ್ ಮಾಡಿಸ್ಬೇಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರ್ಕೊಂಡ್ಬಂದು ಇವತ್ತು ಫುಲ್ ನೀಟಾಗಿ ನನಗೆ ಮುಖ ಎಲ್ಲ ತೊಳೆಸಿದ್ದಾರೆ, ಗಡ್ಡ ಎಲ್ಲ ಶೇಪ್ ಮಾಡಿಸಿದ್ದಾರೆ. ನಾವು ಈ ಕಲರ್ಗೆ ಹೋಗ್ತಾ ಇದೀವಿ.
ಆ್ಯಕ್ಚುಲಿ ಈ ಥರ ಹೇರ್ ಸ್ಟೈಲ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಹೇರ್ ಸ್ಟೈಲ್ ಅಂತೂ ಕಟ್ ಮಾಡ್ಸೋಕೆ ಬಿಟ್ಟಿಲ್ಲ. ಆಮೇಲೆ ಅವ್ರಿಗೆ ಗಡ್ಡೆ ಇರೋ ಹುಡುಗ ಅಂತಂದ್ರೆ ಇನ್ನೂ ಇಷ್ಟ ಅಂತೆ. ಅದಕ್ಕೆ ಹಿಂಗೆ ಸೂಪಾಗಿ ಮೀಸೆ ಮಾಡಿಸಿದ್ದಾರೆ. ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ ಇದು. ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲೇ. ಇದು ಫಸ್ಟ್ ಟೈಮು. ಜಸ್ಟ್ ನಾವು ಮುಂಚೆ ಸೆಲೂನ್ಗೆ ಹೋದಾಗೆಲ್ಲ ಸುಮ್ಮನೆ ಹೇರ್ ಕಟ್ ಮಾಡಿಸ್ಕೊತಿದ್ವಿ, ಹೇರ್ ಕಲರ್ ಮಾಡಿಸ್ಕೊತಿದ್ವಿ, ಸಣ್ಣ ಪುಟ್ಟ ಫೇಶಿಯಲ್ ಮಾಡಿಸ್ಕೊಂಡು ಬರ್ತಿದ್ವಿ. ಇಲ್ಲಿ ಹೆಂಗೆ ಅಂದರೆ ನೈಲ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಕಾಲನ್ನ ಬಟ್ಟೆ ಹೋಗಿತಾರೆ ಗೊತ್ತಾ, ಆ ಥರ ಫುಲ್ ಎಲ್ಲ ಉಜ್ಜಿ ರಬ್ ಮಾಡಿ ಮತ್ತೆ ಪ್ಯಾಂಟ್ ಮೇಲೆ ಎತ್ಬಿಟ್ಟು ಕೂದಲೆಲ್ಲ ತೆಗೆದಿದ್ದಾರೆ. ಏನು ಹಳೆ ಜನರ ಕೋಪ ಏನಾಯ್ತಾ? ಕೆಳಗಡೆ ಇಷ್ಟೊಂದು ಸ್ಮೂತಾಗಿ ಮಸಾಜ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಜೋರಾಗಿ ತೆಗಿತಿದ್ದಾರೆ. ಬೇರೆ ಕಮಾಲ್ ಅಂತಿದ್ದೀರಾ, ಇಲ್ಲ ನಾನೆಲ್ಲ ಡ್ಯಾನ್ಸ್ ಮಾಡ್ತಿರೋ ಥರ. ನೋವು ಅಂದರೆ ಇಷ್ಟೊಂದು ಕಷ್ಟ ಇರುತ್ತಾ? ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಆಯ್ತಾ ಅವ್ವ, ನನಗೆ ಚಿಕ್ಕ ವಯಸ್ಸಲ್ಲಿ ನೀನು ಈ ಥರ ತಲೆನ ನೀಟಾಗಿ ಸ್ನಾನ ಮಾಡ್ತಿ ತಲೆ ಒರೆಸ್ತಿಲ್ವ ನಾವು. ಆಮೇಲೆ ಹೋಗಿ ಕೂತ್ಕೊಂಡ ತಕ್ಷಣ ಕಟಿಂಗ್ ಸ್ಟಾರ್ಟ್ ಆಯಿತು. ಕಟಿಂಗ್ ಹೆಂಗೆ, ಇಲ್ಲೊಂದು ಕ್ಲಿಪ್ಪು ಮುಂದೊಂದು ಕ್ಲಿಪ್ಪು, ತಲೆ ನತ್ತಿ ಮುಂಡಲ್ಲಿರೋ ಕೂದಲನ್ನೆಲ್ಲ ಮೇಕೆತ್ತಿ ನಮ್ಮ ಕೂದಲನ್ನ ನನಗಿಂತ ಚೆನ್ನಾಗಿ ಕೇರ್ ಮಾಡಿ ಕಟಿಂಗ್ ಮಾಡಿದ್ರು. ಒಂದೊಂದು ಚೂರು ಅಂತ ಎಲ್ಲನ ಕಟ್ ಮಾಡ್ಬಿಟ್ಟಲ್ಲ. ಅದಾದ್ಮೇಲೆ ನತ್ತಿ ಬುಂಡಾಗಿ ಬಂದರು. ಆಶಾ ಗೌಡವ್ರು ಅದು ಯಾವುದೋ ಫೋಟೋ ತೋರಿಸಿ ಫಸ್ಟಿಗೆ ಅದೇನೋ ಬ್ಲಾಂಡ್ ಅಂತ ಅಂದ್ರು. ನಾ ಬಾಂಡ್ಲಿ ಅಂತ ಅನ್ಕೋಬಿಟ್ಟೆ. ಚೇಂಜ್ ಕಾಣಿಸ್ಬೇಕಂತ ಹೇಳಿ ಬಾಂಡ್ಲಿ ಮಾಡ್ಬಿಟ್ಟು ಚೇಂಜ್ ಕಾಣಿಸ್ಬಿಡ್ತಾರ ನನ್ನ ಅಂತ. ಇಲ್ಲಿ 2 ಕಟ್ಟು, ಇಲ್ಲಿ 2 ಕಟ್ಟು. ಆಮೇಲೆ ಬ್ಲಾಂಡ್ ಕಲರ್ ಹಾಕ್ಬೇಕು ತಲೆಗೆ, ಅದನ್ನ ಇವಾಗ ಹಾಕಿದ್ದಾರೆ. ಓವನ್ ಒಳಗಡೆ ಇಟ್ಟಿರೋ ಗ್ರಿಲ್ ಚಿಕನ್ ತರ ಕಾಣಿಸ್ತದೆ ನನ್ನ ತಲೆ. ಅಲ್ಲಿ ಮೇಡಮ್ ಎಲ್ಲ ಹೇಳಿದ್ರು ವೈಟ್ ಹೆಡ್, ಬ್ಲ್ಯಾಕ್ ಹೆಡ್. ಮುಖದಲ್ಲಿ ಯಾವ ಹೆಡ್ಡಲ್ಲೇ ಮುಖ ಇರೋದು, ಆ ಮುಖದಲ್ಲಿ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅಂತೆ. ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ, ನನ್ನ ಮೂಗು ಅವ್ರ ಕೈಯಲ್ಲಿ ಬರ್ತಿದ್ದೆ. ಏನು ಏನಾಯ್ತು? ಕಟಿಂಗ್ ಮಾಡ್ತಿದಾರಲ್ಲ ಅವರು. ಮೇಕ್ ಓವರ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ನಿಂಗೆ. ಕೂದಲು ಟಚ್ ಮಾಡಂಗಿಲ್ಲ, ಮುಖ ಏನಾದ್ರು ಮೀಸೆ ಏನಾದ್ರು ಮಾಡ್ಕೊಡ್ರಿ ಅಷ್ಟೇ. ನಂಗೆ ಬೇಡ, ಅದೆಲ್ಲ ಬೇಡ. ಕೇಳಿಸ್ಕೊಡಿ, ಒಂದು ಚೂರು ಹೇರ್ ಕಟ್ ಮಾಡ್ತಾರೆ ಅಷ್ಟೇನೆ. 4 ವರ್ಷದಿಂದ ಕಷ್ಟಪಟ್ಬಿಟ್ಟಿರೋದು. ಈಗ ನಾನು ಕೂದಲು ಕಟ್ ಮಾಡಿದ್ನಿ ಅಂತಂದ್ರ ಹೊರಗಡೆ ಯಾರು ಕಂಡಿಡಂಗಿಲ್ಲ. ನಾನು ಮಾಡಲ್ಲ, ನಾನು ಮಾಡ್ಸಲ್ಲ. ನೋಡಿ, ನಾನು ಜಗಳ ಮಾಡಕ್ ಬರ್ಬೇಡಿ. ನಾ ಜಗಳ ಮಾಡತ್ತಿಲ್ಲ, ಕೂದಲ ಕಟಿಂಗ್ ಮಾಡಿಸ್ಬೇಡಿ ಅಂತ ಹೇಳಕತ್ತೀನಿ ಅಷ್ಟ. ಮತ್ತೆ ನೀವು ಸುಮ್ಮನೆ 4 ವರ್ಷದಿಂದ ಕಷ್ಟಪಟ್ಬಿಟ್ಟಿದ್ರಿ. ನೀವು ನನಗೂ ಜಗಳ ಮಾಡಕ್ ಬರ್ತೀವಿ, ಜಗಳ ಮಾಡಕ್ಕಿತ್ತಲ್ಲ. ಕೂಲ್ ಆದ್ಮೇಲೆ ನಾನೇ ಹೋಗಿ ಮಾತಾಡಿ ಆಯ್ತು ಹೇಗ್ ಬೇಕೋ ನಿಮ್ಗೆ ಹಾಗೆ ಮಾಡೋಣ. ಬಟ್ ಅದರಲ್ಲಿ ನಿಮ್ಮಿಷ್ಟ ನನ್ನಿಷ್ಟ ಎರಡನ್ನೂ ಸೇರಿಸಿ ಒಂದು ಕನ್ಕ್ಲೂಷನ್ಗೆ ಬಂದು ಈ ತರ ಒಂದು ಮೇಕ್ ಓವರ್ ಮಾಡೋಣ, ಈ ತರ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಅದು ಬೇರೆ ಇವತ್ತು ಗುರುವಾರ ಬೇರೆ. ನಾನು ರೆಗ್ಯುಲರಾಗಿ ನಾನು ಗುರುವಾರ ನಾನು ಕಟ್ ಮಾಡಿಸಲ್ಲ. ನಾನು ಹುಟ್ಟಿದ ದಿವಸ ಹೇರ್ ಕಟಿಂಗ್ ಎಲ್ಲ ಮಾಡ್ತಿದ್ದಾರೆ. ನಮ್ಮಮ್ಮ ಗೊತ್ತಾಯ್ತು ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಬಿಟ್ಕೊಂಡು ನೋಡಿದಾಗ ಮೆಡಿಕಲ್ ಮಿರಾಕಲ್ ಅದು ಈ ಕಲರ್ ಆಯಿತು. ಹನುಮಂತ ಅಂತೂ ರೆಡಿ ಮಾಸಲ್ಲಿ ನಂಗೆ ಸಾಕಾಯ್ತು. ಒಂದು ಫೈನ್ ಡೇ ನಿನ್ನ ಮಿರರಲ್ಲಿ ನೋಡ್ಕೊಂಡ್ರೆ ನಾನು ನವಾಸ ಖುಷಿ ಪಡ್ತೀಯ. ಗ್ರೂಮಿಂಗ್ ಅಂತಿದ್ರು. ಏನೋ ಅನ್ಕೊಂಡೆ ಗ್ರೂಮಿಂಗ್ ಅಂದ್ರೆ. ಇದು ಗ್ರೂಮಿಂಗ್ ಅಲ್ಲ, ಇದು ರೋಮಿಂಗ್. ನೋಡು, ಶಾಪಿಂಗ್ ಮಾಡಕ್ ಬಂದಿದ್ದೇವೆ.
ಯಾವ್ದಾದ್ರು ಶರ್ಟ್ ಪ್ಯಾಂಟ್ ಇದ್ರೆ ಹುಡುಕು. ಯಾವ ಕಲರ್ ಸೂಟ್ ಆಗುತ್ತೆ ನನಗೆ? ನೀನೆಲ್ಲ ಮೆಂಟ್ರು ಸೆಲೆಕ್ಟ್ ಮಾಡು. ರೆಸ್ಪೆಕ್ಟ್. ಸಂಜೆ ಏನೋ ರ್ಯಾಂಪ್ ವಾಕ್ ಇದೆಯಂತೆ, ಅದಕ್ಕೋಸ್ಕರ ಇಲ್ಲೇ ಇಷ್ಟೊಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಥರ ಇನ್ನೊಂದು ಸರ್ಪ್ರೈಸ್ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ, ಎಂಜಾಯ್ ಮಾಡೋಣ ಅಷ್ಟೇ. ನಮಸ್ಕಾರ. ಕಾಡಿ ಬೇಡಿ ಜೋಡಿ ಆಗೋ ಮಗಾಸನ್ ಮಚೀಸ್ ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಗೆ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಪ್ರೇಮದ ಉತ್ಸವಕ್ಕೆ ಒಂದು ಭರ್ಜರಿ ವೇದಿಕೆ ಸಿದ್ಧವಾಗಿದೆ. ಇವತ್ತು ಬ್ಯಾಚುಲರ್ಸ್ ಪ್ರೇಮ ಲೋಕವನ್ನ ನೀರಿನ ಮೇಲೆ ಕಟ್ಟಿದೀವಿ. ನಮ್ಮ ಬ್ಯಾಚುಲರ್ಸ್ ಇಷ್ಟು ದಿನ ಹೆಂಗೆಂಗೋ ಇದ್ರು. ಅವ್ರ ಇಷ್ಟ ಬಂದ ಡ್ರೆಸ್ ಹಾಕೋತಿದ್ರು, ಇಷ್ಟ ಬಂದ ಕಟಿಂಗ್ ಮಾಡ್ಕೋತಾ ಇದ್ರು. ಈಗ ಅವ್ರ ಕೆದರ್ಕೊಂಡಿರೋ ಕೂದಲಿಗೆ ಕತ್ತರಿ ಬಿದ್ದಿದೆ, ಮೀಸೆಗೆ ಮೆರುಗು ಬಂದಿದೆ, ಗಡ್ಡಕ್ಕೆ ಗಂಡಾಂತರ ಬಂದಿದೆ. ಹೆಂಗೆಂಗೋ ಇದ್ದ ಹುಡುಗರನ್ನ ಹಿಂಗೆ ಇರಬೇಕು ಅಂತ ನಮ್ಮ ಏಂಜಲ್ಸ್ ತಯಾರು ಮಾಡ್ಕೊಂಡು ಇವತ್ತು ಈ ವೇದಿಕೆ ಮೇಲೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಈ 10 ಅವತಾರಗಳು ಹೇಗಿರುತ್ತೆ ನೋಡ್ಲೇಬೇಕಲ್ವಾ? ಹಾಗಾದ್ರೆ ಶುರು ಮಾಡೋಣ ಭರ್ಜರಿ ಬ್ಯಾಚುಲರ್ಸ್. ಸೊ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಬರೋಕ್ಕೂ ಮೊದಲು ನಮ್ಮ ಭರ್ಜರಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಅವ್ರನ್ನ ಈ ನೀರಿನ ಮೇಲೆ ಕಟ್ಟಿರುವಂತಹ ರ್ಯಾಂಪ್ ಮೂಲಕ ವೆಲ್ಕಮ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ವೆಲ್ಕಮ್ ಲವ್ ಗುರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ಹಾಗೂ ಅವರೊಟ್ಟಿಗೆ ಆಗಮಿಸ್ತಾ ಇದ್ದಾರೆ ಡಿಂಪಲ್ ಕ್ವೀನ್, ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್ ಆನ್ ಸ್ಟೇಜ್. ನಮ್ಮ ಲವ್ ಗುರು ಮೊಟ್ಟ ಮೊದಲ ಬಾರಿಗೆ ಈ ತರ ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ದಾರೆ. ಇದು ಇತಿಹಾಸ. ಅಂದ್ರೆ ಈ ರ್ಯಾಂಪ್ ಗೆ ಒಂದು ಕಳೆ ಬಂತು. ಜೊತೆಲಿರೋದು ಯಾರು? ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕೂಡ. ನೋಡಿ, ವಾಟ್ ಅ ಬ್ಯೂಟಿಫುಲ್ ಸ್ಮೈಲ್, ವಾಟ್ ಅ ಬ್ಯೂಟಿಫುಲ್ ವಾಕ್. ರವಿ ಸರ್, ಡೆಫಿನೆಟ್ಲಿ ಇದು ಹೊಸ ಅನುಭವ ನಿಮ್ಗೂನುವೆ. ನೀವು ತುಂಬಾ ಅದ್ಭುತವಾದ ವೇದಿಕೆಗಳನ್ನು ಕಟ್ಟಿದಿರಿ ರವಿ ಸರ್, ಅದ್ದೂರಿ ಸೆಟ್ ಗಳನ್ನ ಹಾಕಿದ್ರಿ. ಇವತ್ತು ನಾವು ನಿಂತಿರೋದು ರವಿ ಸರ್ ನೀರಿನ ಮೇಲೆ. ನೀರಿನ ಮೇಲೆ ಈ ವೇದಿಕೆ ಕಟ್ಟಿದೀವಿ. ಹೇಗೆ ಅನಿಸ್ತಾ ಇದೆ? ಇಂಡೋರ್ ಮಾಡಿ 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 ಒಂದ್ ರೀತಿ ಚೆನ್ನಾಗಿದೆ.
ನೋಡಿ ಅದು. ಅಂಡ್ ರಚ್ಚು, ನೀವು ಕೂಡ ಇವತ್ತು ರವಿ ಸರ್ ಒಟ್ಟಿಗೆ ರ್ಯಾಂಪ್ ವಾಕ್ ಮಾಡಿದ್ರಿ. ಈ ಅನುಭವ ಹೇಗಿತ್ತು? ಖಂಡಿತವಾಗ್ಲೂ ಫಸ್ಟ್ ಟೈಮ್ ನಾನು ರವಿ ಸರ್ ಒಟ್ಟಿಗೆ ರ್ಯಾಂಪ್ ವಾಕ್ ಮಾಡಿರೋದು. ಅಂಡ್ ಎಸ್ಪೆಷಲಿ ಈ ತರ ಒಂದು ಬ್ಯೂಟಿಫುಲ್ ರ್ಯಾಂಪ್ ನಾನು ಎಲ್ಲೂ ನೋಡಿರಲಿಲ್ಲ. ಅಂಡ್ ಫಸ್ಟ್ ಟೈಮ್ ವಾಕ್ ಮಾಡಿರುವಂಥದ್ದು. ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್ ಆಫ್ ನಮ್ಮ ಭರ್ಜರಿ ಬ್ಯಾಚುಲರ್ಸ್ಗೆ, ಎಸ್ಪೆಷಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಲೈಟ್, ಎವ್ರಿ ಒನ್, ಆಲ್ ದ ಟೆಕ್ನಿಷಿಯನ್ಸ್, ದೇ ರಿಯಲಿ ಡಿಸರ್ವ್ ಅ ವೆರಿ ಬಿಗ್ ಅಪ್ಲಾಸ್. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರು ರವಿ ಸರ್ ಕಡೆಯಿಂದ ಒಂದು ಗಿಫ್ಟ್ ತಗೋತಾರೆ, ಅಂದ್ರೆ ಅಪ್ರಿಸಿಯೇಷನ್, ದ ಬೆಸ್ಟ್ ಬ್ಯಾಚುಲರ್ ಅಂತ. ಯಾರು ಕೆಟ್ಟದಾಗ ಪರ್ಫಾರ್ಮ್ ಮಾಡ್ತಾರೋ ಅವ್ರನ್ನ ನೀರಿಗೆ ತಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಲವ್ಗುರು ರವಿ ಸರ್ ಹಾಗೂ ನಮ್ಮ ಡಿಂಪಲ್ ಕ್ವೀನ್. ನೀವು ಹೋಗಿ ಕೂತ್ಕೋತೀರಾ. ನಿಮ್ಮ ಕುತೂಹಲಕ್ಕೆ ಬ್ರೇಕ್ ಹಾಕ್ಬೇಕು ಅಂದ್ರೆ ಆ ನಮ್ಮ ಲವ್ಲಿ ಜೋಡಿಗಳು ವೇದಿಕೆ ಮೇಲೆ ಬರಬೇಕು. ಆ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಬಂದು ನಿಮ್ಗೆ ತೋರಿಸ್ಬೇಕಾ, ದರ್ಶನ ಕೊಡ್ಬೇಕು. ರೆಡಿನಾ? ಆಲ್ ಸೆಟ್. I see as a blizzard. Big Gucci, that's my alias. My jury making sure I eat for dinner. I am no pretender. Whatever I pull out the driveway, it is now. Thank you so much, Ravi sir. Thank you so much, Dimple Queen. Fantastic. ನಮ್ಮ ಜಡ್ಜಸ್ ಎಲ್ಲ ಬಂದಾಗಿದೆ. ಈಗ ನಮ್ಮ ಬ್ಯಾಚುಲರ್ ಜೋಡಿಗಳು ಜೀವನದ ಮೊದಲನೇ ಅಧ್ಯಾಯ ಶುರು ಆಗ್ತಾ ಇದೆ. ಈ ಬ್ಯೂಟಿಫುಲ್ ವೇದಿಕೆ ತಕ್ಕ ಹಾಗೆ ಇಲ್ಲಿ ಅದ್ಭುತವಾದ ಮ್ಯೂಸಿಕ್ ಕೂಡ ತುಂಬಿಸ್ತಾ ಇದ್ದಾರೆ. ಡಿಜೆ ಇನ್ ದ ಹೌಸ್, ಇಟ್ ಇಸ್ ನನ್ ಅದರ್ ದನ್ ಡಿಜೆ ಸ್ಯಾಮ್. ವೆಲ್ಕಮ್. ಪ್ಲೇ ದ ಮ್ಯೂಸಿಕ್ ಸ್ಯಾಮ್. ಓಕೆ, ಬನ್ನಿ ಈಗ ನಮ್ಮ 10 ಅವತಾರಗಳನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಈಗ ಮೊದಲನೇ ವೇದಿಕೆ ಮೇಲೆ ಬರ್ತಿರೋಂತ ನಮ್ಮ ಬ್ಯಾಚುಲರ್ ಅವತಾರ ಯಾವ್ದು ಗೊತ್ತಾ? ಐಶ್ವರ್ಯ ಸಿಕ್ಕಿರೋ ಖುಷಿಯಲ್ಲಿ ತೇಲಾಡ್ತಿರೋಂತಹ ನಮ್ಮ ಚಾಕ್ಲೇಟ್ ಬಾಯ್ ಸೂರಜ್ ಅವತಾರ ಹೇಗಿದೆ, ಯಾವ ತರ ಬದಲಾಗಿದ್ದಾನೆ, ಆ ರೇಂಜ್ ಏನು ನೋಡ್ಬೇಕು ತಾನೆ. ಹಾಗಾದ್ರೆ ತಡ ಮಾಡದೆ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಚಾಕ್ಲೇಟ್ ಬಾಯ್ ಸೂರಜ್ ಅಲಾಂಗ್ ವಿತ್ ಮಿಲ್ಕಿ ಬ್ಯೂಟಿ. ನೈಸ್ ಮಾಡೋ ಐಸು ಐಶ್ವರ್ಯ. ಕಮ್ ಆನ್ ಗೈಸ್. ಏನಿದು ಇಷ್ಟು ಬೆಳ್ಳಗಾಗ್ಬಿಟ್ಟಿದ್ದಾನೆ ನಮ್ಮ ಸೂರಜ್. ಮೈ ಗುಡ್ನೆಸ್. A king is incomplete without a queen. And a queen is incomplete without her king. ಏನಿ ಕಾನ್ಸೆಪ್ಟ್ ಏನು? ಸೊ ಬೇಸಿಕ್ಲಿ ರಾಯಲ್ ಎಂಟ್ರಿ ಅಂತ, ರಾಯಲ್ ಆಗಿ ಕಾಣಿಸ್ಬೇಕು ಅಂತ. ನಮ್ಮ ಹುಡುಗ ಏನೇ ಹಾಕೊಂಡ್ರು ರಾಯಲ್ ಆಗೇ ಇರ್ತಾನೆ. ಇದಕ್ಕೆ ರಾಯಲ್ ಬೇರೆ ಬೇಕಾ? ಆಕ್ಚುಲಿ ಈ ಪ್ರಾಸೆಸ್ ಹೇಗಿತ್ತು, ಎಷ್ಟು ಕಷ್ಟ ಆಯ್ತು ನಿಮ್ಮನ್ನ ರೆಡಿ ಮಾಡೋದಕ್ಕೆ? ಆಕ್ಚುಲಿ ಫಸ್ಟ್ ಟೈಮ್ ನಾನು ಯಾರನ್ನ ನೋಡಿದ್ದು 3 ಸಾರಿ ಫೇಶಿಯಲ್ ಮಾಡಿಸ್ಕೊಳ್ಳೋದು, ಟೀ ಟ್ಯಾನ್ ಮಾಡಿಸ್ಕೊಳ್ಳೋದು, ಇನ್ನೊಂದು ಮಾಡಿಸ್ಕೊಳ್ಳೋದು, ಇರೋ ಬರೋ ಕ್ರೀಮ್ ಎಲ್ಲ ಯೂಸ್ ಮಾಡಿದ್ದು ಫಸ್ಟ್ ಟೈಮ್. ಕರೆಕ್ಟ್. ಲೈಫ್ ಅಲ್ಲಿ ಮತ್ತೆ ಚಾನ್ಸ್ ಎಲ್ಲಿ ಸಿಗುತ್ತೆ ಅವ್ರಿಗೆ? ಪ್ಯಾಲೇಸ್ ವಾಚ್ಮ್ಯಾನ್ ನ ಕಿಂಗ್ ಮಾಡಿದ್ರೆ ಹಿಂಗೆ ಬೇಕು, ಟೈಮ್ ಬೇಕಾಗುತ್ತೆ. ಸೂಪರ್ ಲವ್ಲಿ ರವಿ ಸರ್. ಆಕ್ಚುಲಿ ಐಸು, ಈಗ ಹೇಳಿ ನೀವು ಏನಕ್ಕೆ ನಮ್ಮ ಹುಡುಗ ಹಠ ಮಾಡ್ದ? ಬೆಳ್ಳಗಾಗ್ಬೇಕು, ಇನ್ನೊಂದ್ ಸ್ವಲ್ಪ ಹಾಕ್ಸು, ಇನ್ನೊಂದ್ ಸ್ವಲ್ಪ ಹಾಕ್ಸು ಅನ್ನೋದಕ್ಕೆ ಅದು ಒಂದಕ್ಕೆ ಹಠ ಮಾಡ್ದ. ಇನ್ನೊಂದಿದೆ ಅಕುಲ್. ಏನು? ಆಕ್ಚುಲಿ ನಾನು ಈ ಮಸಾಜ್ ಕಾನ್ಸೆಪ್ಟ್ ತಲೆಲೇ ಇಟ್ಕೊಂಡಿರ್ಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಮಸಾಜ್ ಅಂತ ಹೇಳಿದ ಇವನು. ಮಸಾಜ್ ಇಂದ 2 kg ಕಮ್ಮಿ ಆಗವನೆ. ಸೀರಿಯಸ್ಲಿ ಸ್ಟಮಕ್ ಇಲ್ಲ, ಕ್ಲೀನ್ ಇದೆ ನೋಡಿ. ತುಂಬಾ ಕಷ್ಟ ಆಯ್ತಾ? ತುಂಬಾ ಫನ್ನಿ. ಕೆಲವು ಸರಿ ಸೀರಿಯಸ್ ಆಗಿದ್ರೆ ಸೀರಿಯಸ್ ಆಗಿ ತಗೊಳ್ಳಲ್ಲ. ದಟ್ಸ್ ದಿ ಓನ್ಲಿ ಥಿಂಗ್. ಬಟ್ ದೆನ್ ನೀನ್ ಎಷ್ಟು ಜನ ಕಂಟೆಸ್ಟೆಂಟ್ಸ್ ನ ಪಳಗಿಸಲಿಲ್ಲ ಅಮ್ಮ. ಓಕೆ, ಈಗ ರಚ್ಚು ನೀವ್ ಹೇಳಿ. ರಚ್ಚು, ಫೈನಲಿ ನಿಮ್ಮ ಫೇವರೇಟ್ ಸೂರಜ್ ಇಸ್ ಬ್ಯಾಕ್ ವಿತ್ ಅ ಬ್ಯಾಂಗ್. ಬಟ್ ಏನ್ ಗೊತ್ತೇನೋ, ಕಲರ್ ಎಲ್ಲ ಮ್ಯಾಟರೇ ಆಗಲ್ಲ ಕಣೋ. ನಿನ್ ತುಂಬಾ ಚೆನ್ನಾಗಿದೆ. ನಿನ್ನ ಒಂದು ಕಪ್ಪು ತುಂಬಾ ಲಕ್ಷಣವಾಗಿ ಕಾಣಿಸ್ತೀಯ ನೀನು, ಅಷ್ಟ್ ಹೇಳ್ಬೋದು. ಬೆಳ್ಳಿಗೆಲ್ಲ ಆಗಕ್ಕೆ ಅಟೆಂಪ್ಟೇ ಮಾಡಕ್ ಹೋಗ್ಬೇಡ. ಬೇಡಂತೀರಾ? ಬೇಡಡಾ.
ನೀವು ಬೇಡ ಅಂದ್ರೆ ಮುಗಿತ್ ಬಿಡಿ ಅಷ್ಟೇ. ಬೇಕಾದ್ರೆ ಇನ್ನೂ ಕರ್ಗಾಗ್ತೀನಿ. ಇನ್ನು ಸುಟ್ಟೋಗ್ಬಿಡು. ಸೊ ನಿಮ್ಮ ರ್ಯಾಂಪ್ ವಾಕ್ ತುಂಬಾನೇ ರಾಯಲ್ ಆಗಿತ್ತು. ಅಂಡ್ ನನಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ನೀವಿಬ್ರು ಹಾಕೊಂಡಿರೋಂಥ ಬ್ಯೂಟಿಫುಲ್ ಲೆಹೆಂಗಾ ಆಗಿರ್ಬೋದು, ಆ ಒಂದು ಶೇರ್ವಾನಿ ತುಂಬಾ ಚೆನ್ನಾಗಿದೆ. ಒಂಥರ ನಿಜವಾಗ್ಲೂ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂತೀವಲ್ಲ ಹಂಗಿತ್ತು. ನೀವಿಬ್ರು ಎಂಟ್ರಿ ಬಂದ ತಕ್ಷಣ ಇಟ್ ವಾಸ್ ವೆರಿ ಕೂಲ್, ನೈಸ್, ರಾಯಲ್, ಎವ್ರಿಥಿಂಗ್ ವಾಸ್ ದೇರ್. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಗ್ರೂಮ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಐಶು ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸೂರಜ್ ಮ್ಯಾಮ್. ನನಗೆ ಫಸ್ಟ್ ಬರ್ಬೇಕಾದ್ರೆ ಆಯುಷ್ ಪರ್ಪಲ್ ಅಲ್ಲಿ ಜಮ್ ಅಂತ ಕಾಣಿಸ್ಬಿಟ್ರು. ಅದ್ರ ಪಕ್ಕದಲ್ಲಿ ಇವನು ಬರ್ಬೇಕಾದ್ರೆ ಬಪೀಲರಿ ಬರ್ತಾ ಇದ್ದಾರೆ ಅನ್ನಿಸ್ಬಿಡ್ತು ನನಗೆ ಫಸ್ಟ್. ಅವ್ನು ಎಷ್ಟೇ ತರಲೆ ಮಾಡಿರ್ಬೋದು, ನಿಮ್ಗೆ ಎಷ್ಟೇ ಕಷ್ಟ ಆಗಿರ್ಬೋದು, ಒದ್ದಾಡಿರ್ಬೋದು, ಬಟ್ ಫೈನಲಿ ವೆನ್ ಯು ಕಮ್ ಆನ್ ದ ಸ್ಟೇಜ್ ಅಲ್ಲ, ದ ರಿಸಲ್ಟ್ ಕೌಂಟ್ಸ್. ಆ ರಿಸಲ್ಟ್ ಚೆನ್ನಾಗಿತ್ತು. ಗ್ರೂಮ್ ಮಾಡಿದಿರಾ, ಒಂದು ಚೇಂಜ್ ಓವರ್ ಇತ್ತು ಅನ್ನೋದು ಕಾಣಿಸ್ತು. ಸೂರಜಲ್ಲೂ ಅಷ್ಟೇ. ಥ್ಯಾಂಕ್ ಯು ಸರ್. ಇಬ್ರು ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಒಂದ್ ಕಡೆ ನಮ್ಮ ಲವ್ ಗುರು ಅವ್ರು ಇಂಪ್ರೆಸ್ ಆದ್ರು, ಮತ್ತೊಂದ್ ಕಡೆ ನಮ್ಮ ಡ್ರೀಮ್ ಕ್ವೀನ್ ಕೂಡ ಇಷ್ಟಪಟ್ಟಿದ್ದಾರೆ. ಈಗ ಐಶ್ವರ್ಯ ಇಸ್ ಅ ವೆರಿ ಗುಡ್ ಯೋಗ ಇನ್ಸ್ಟ್ರಕ್ಟರ್. ಹಾಗಾಗಿ ಈಗ ನಿನಗೆ ಒಂದಷ್ಟು ಪೋಸ್ಗಳನ್ನು ತೋರಿಸ್ತಾರೆ. ಒಂದು ಸಣ್ಣ ಟ್ರೈಲ್ ಆಗ್ಲಿ. ಕಮ್ ಆನ್. ನಿನ್ಗಿರೋ ಮೊದಲನೇ ಟಾಸ್ಕ್ ಏನ್ ಗೊತ್ತಾ? ಕೂತ್ಕೊಂಡು ಸಪೋರ್ಟ್ ಇಲ್ಲದೆ ಇದ್ದೇಳು ಮಗ. ಸಪೋರ್ಟ್ ಇಲ್ಲದೆ ಇದ್ದವಳು ಲೈಕ್ ದಿಸ್. ಕಮ್ ಆನ್ ಸೂರಜ್. ಕಾಲ್ ಮಡ್ಸು. ಈಗ ಹೇಳು. ಈಗ ಹೇಳು. ಒಂದ್ ರೌಂಡ್ ಪಲ್ಟಿ ಹೊಡೆದು ಎದ್ದಳ ಬರುತ್ತೆ. ಈಗ ಎದ್ದಳ ಬರುತ್ತೆ. ಪಲ್ಟಿ ಹೊಡೆದು ಕೈಯಲ್ಲಿ. ಬಟ್ ಎನಿವೇಸ್ ವೆರಿ ವೆಲ್ ಡನ್. ಓಕೆ, ಈ ರಾಯಲ್ ಲುಕ್ ಅಲ್ಲಿ ಬಂದಿದ್ಯಾ ಐಶ್ವರ್ಯ? ವೆರಿ ನೈಸ್. ನಿನ್ನ ಟ್ರೈನಿಂಗ್ ಆಲ್ರೆಡಿ ಶುರು ಆಗಿದೆ. ಇದೇ ತರ ನಿಮ್ಮ ಟ್ರೈನಿಂಗ್ ದಿನ ದಿನ ಮಾಡ್ತಾ ಇದ್ರೆ ನಮ್ಮ ಸೂರಜ್ ಆಗಿರಲ್ಲ, ರಾಯಲ್ ಸೂರಜ್ ಆಗ್ತಾನೆ. ಈಗ ನಿಮ್ಮ ರಾಯಲ್ ಹುಡುಗನ ಕರ್ಕೊಂಡು ಹೋಗು. ಓಕೆ, ಆಲ್ ದಿ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಫಾರ್ ನಮ್ಮ ರಾಯಲ್ ಜೋಡಿ ಸೂರಜ್ ಹಾಗೂ ಐಶ್ವರ್ಯ. ಈಗ ವೇದಿಕೆ ಮೇಲೆ ಬರುವಂತ ಸಮಯ. ಇಡೀ ಕರ್ನಾಟಕ ಕಾಯ್ತಾ ಇರುವಂತ ಆ ಜೋಡಿ. ಸೊ ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್ ರುದ್ರ ಮಾಸ್ಟರ್ ಅಲಾಂಗ್ ವಿತ್ ಚಂದದ ಹುಡುಗಿ ಚಂದನ. ರುದ್ರ ಮಾಸ್ಟರ್ ಅಂಡ್ ಚಂದನ, ಏನ್ ಮುದ್ದಾದ ಜೋಡಿ. ಆಸ್ ಯೂಶುವಲ್ ರುದ್ರ, ಏನೇ ಗೆಟಪ್ಪು, ಚಡ್ಡಿ, ಅದ್ರ ಮೇಲೆ ಬ್ಲೇಸರು, ಏನಿ ಕಥೆ, ಏನಿ ಲುಕ್, ಏನಮ್ಮ ಕಾನ್ಸೆಪ್ಟ್ ನೀವೇ ಹೇಳಿ. ಆಕ್ಚುಲಿ ರುದ್ರ ಮಾಸ್ಟರ್ ಆಲ್ರೆಡಿ ಸಖತ್ತಾಗೆ ಸ್ಟೈಲಿಶ್ ಆಗಿದ್ರು. ಯಾವತ್ತೂ ಈ ತರ ಕಾಣಿಸಿಲ್ಲ ಅಂತ ಆ ತರ ರೆಡಿ ಮಾಡಕ್ಕೆ ಇದು ಬೆಸ್ಟ್ ಗೆಟಪ್ ಅಂತ. ಈ ತರ ಯಾವತ್ತೂ ರುದ್ರ ನೋಡಿಲ್ವಾ? ಇಲ್ಲ. ಕರೆಕ್ಟ್. ಯಾಕಂದ್ರೆ ಯಾವಾಗ್ಲೂ ನಾವು ರುದ್ರ ನೋಡೋದು ಏನ್ ಗೊತ್ತಾ, ಒಂದು ಟೀ ಶರ್ಟ್, ಅದೊಂದು ಜೀನ್ಸ್ ಹಾಕೊಂಡಿರ್ತಾನೆ. ಆದ್ರೆ ಇವತ್ತು ಶಾರ್ಟ್ಸ್ ಹಾಕೊಂಡ್ ಬಂದಿದ್ದಾನೆ. ಯಾವಾಗ್ಲೂ ಆಸ್ ಅ ಕೋರಿಯೋಗ್ರಾಫರ್ ಅವ್ರನ್ನ ನೋಡಿರೋದಲ್ವಾ, ಸೊ ಈ ತರ ಗೆಟಪ್ ಅಲ್ಲಿ ಯಾರು ನೋಡಿರಕ್ ಸಾಧ್ಯನೇ ಇಲ್ಲ. ಅಂಡ್ ಹೇರ್ ಸ್ಟೈಲ್ ಕೂಡ ಅಬ್ಸರ್ವ್ ಮಾಡಿ. ಏನ್ ಮಾಡಿದ್ರಿ? ಓ, 1 ಸೆಕೆಂಡ್. ಸಾಲ್ಟ್ ಅಂಡ್ ಪೆಪ್ಪರ್ ನ್ಯಾಚುರಲ್ ಇದು? ನ್ಯಾಚುರಲ್ ಸರ್. ಗುರುವಾರ ಬಂದ ಮೇಲೆ ಹೇರ್ ಕಟ್ ಮಾಡ್ಸಲ್ಲ ಅಂತ ನಾನು ಕೇಳ್ಪಟ್ಟೆ. ಈಗ ಹುಡುಗಿ ಬಂದ ಮೇಲೆ ಎಲ್ಲ ಬದಲಾಗಿದೆ. ಆಕ್ಚುಲಿ ಗುರುವಾರ ನಾನು ಹುಟ್ಟಿದ ದಿವಸ, ನಾನು ಇಲ್ಲಿವರೆಗೂ ನನಗೆ ಬುದ್ಧಿ ಬಂದಾಗಿದೆ ನಾನು ಕಟ್ ಮಾಡಿಸಿಲ್ಲ. ಇವತ್ತು ಪ್ರೊಫೆಷನಲ್ ಕೆಲಸ ಮಾಡಲೇಬೇಕಾಯ್ತು, ಮಾಡಿದೆ. ಅದು ನಮ್ಮ ರುದ್ರ. ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ? ತುಂಬ ಖುಷಿ ಆಯ್ತು ಸರ್. ಅಂದರೆ ಇದೊಂದು ಹೊಸ ಜರ್ನಿ, ಹೊಸ ಎಕ್ಸ್ಪೀರಿಯನ್ಸ್. ನಾವು ಸೆಲೂನ್ಗೆ ಹೋದಾಗ ನಾರ್ಮಲ್ ಹೇರ್ ಕಟ್ ಮಾಡಿಸ್ತಿದ್ವಿ, ಇನ್ನು ಫೇಶಿಯಲ್ ಮಾಡಿಸ್ಕೊಂಡ್ ಬರ್ತಿದ್ವಿ. ಕಾಲು ಉಗುರೆಲ್ಲ ಕ್ಲೀನ್ ಮಾಡಿದ್ದು ಅದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಪೆಡಿಕ್ಯೂರ್ ಮಾಡಿಕೊಂಡು ನೀವು ಶೂ ಹಾಕೊಂಡ್ ಬಂದಿದ್ದೀರಾ? ವೆರಿ ನೈಸ್.
ಓಕೆ, ಈಗ ಈ ಕಾನ್ಸೆಪ್ಟ್ ಏನು? ಮದುವೆ ಕಾನ್ಸೆಪ್ಟ್, ಒಂದು ಕ್ಲಾಸ್ ವೆಸ್ಟರ್ನ್ ಲುಕ್ ಅಂತ. ಒಂದು ಕ್ಲಾಸ್ ವೆಸ್ಟರ್ನ್ ಲುಕ್. ಅಫ್ ಕೋರ್ಸ್ ಅಲ್ಲಿ ನಮ್ಮ ವೆಸ್ಟರ್ನರ್ ನಮ್ಮ ರವಿ ಸರ್ ಇದ್ದಾರೆ. ಐ ಥಿಂಕ್ ಅವ್ರು ಮಾತಾಡೋಕ್ಕಿಂತ ಮುಂಚೆ ನಾನು ಮಾತಾಡ್ತೀನಿ. ವಾಕ್ ಚೆನ್ನಾಯ್ತು. ಐ ಥಿಂಕ್ ಕೊರಿಯೋಗ್ರಫಿ ಅವರೇ ಮಾಡಿರ್ತಾರೆ, ಮಾಸ್ಟರೇ ಮಾಡಿರ್ತಾರೆ. ತುಂಬಾ ಚೆನ್ನಾಗಿತ್ತು ಅದು. ಏನೇನ್ ಗ್ರೂ ಮಾಡಿದ್ರಿ? ಹೇರ್ ಕಟ್ ಫಸ್ಟು ಪೆಡಿಕ್ಯೂರ್ ಮಾಡಿಸಿದ್ದು. ಅವ್ರು ಫಸ್ಟ್ ಟೈಮ್ ಲೈಫಲ್ಲಿ ಅದೆಲ್ಲ ಮಾಡಿಸಿದ್ದು ಅಂತ ಫುಲ್ ಸ್ವಲ್ಪ ಎಕ್ಸೈಟೆಡ್ ಆಗಿದ್ರು. ವೆರಿ ನೈಸ್. ಒಂದು ಫೇಸ್ ಪ್ಯಾಕ್ ಎಲ್ಲ ಹಾಕಿಸಿ ಆಮೇಲೆ ಹೇರ್ ವಾಶ್, ಅದಾದ್ಮೇಲೆ ಹೇರ್ ಕಟ್. ದಟ್ ವಾಸ್ ವೆರಿ ನೈಸ್. ಸೋ ಸ್ವೀಟ್ ಆಫ್ ಯು. ನೀವು ಕೊಡ್ತಿರೋಂಥ ಮರ್ಯಾದೆ ನಿಮ್ಮ ಮೆಂಟರ್ಗೆ ಮಾಸ್ಟರ್. ಥ್ಯಾಂಕ್ ಯು. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ರಚ್ಚು. ಅಂಡ್ ನಮ್ಮ ರವಿ ಸರ್ ಹೇಳ್ತಾರೆ ಸ್ಟೈಲಿಂಗ್ ಬಗ್ಗೆ, ಅವ್ರ ಲುಕ್ ಬಗ್ಗೆ, ಅವ್ರ ಕಾನ್ಸೆಪ್ಟ್ ಬಗ್ಗೆ, ಅವ್ರ ಗ್ರೂಮಿಂಗ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರವಿ ಸರ್? ಚಂದನ, ನೀವು ರೆಡಿಯಾಗಿ ಬಂದಂಗೆ ಕಾಣಿಸ್ತಾ ಇದೆ. ನೀವು ಅವ್ರನ್ನ ರೆಡಿಯಾಗಿ ಬರಬೇಕು ಅನ್ನೋದು ಕಾಣಿಸ್ತಿಲ್ಲ ಅಲ್ಲಿ. ಅದು ಬೇಸಿಕ್ ಬಿಕಾಸ್ ಆಫ್ ಯುವರ್ ಡ್ರೆಸ್ ಕಾಂಬಿನೇಷನ್ ಅಷ್ಟೇ, ಅದು ಡಿಫ್ರೆನ್ಸು. ಅದರ್ವೈಸ್ ಮಾಸ್ಟರ್ ಇಂಡಿವಿಜುವಲ್ ಆಗಿ ಅವ್ರಿಗೆ ಆದ ಒಂದು ಸ್ಟೈಲು, ಅವ್ರು ಬಂದಿದ್ದು ಆ ಡ್ರೆಸ್ ಸಪ್ರೇಟಾಗಿ ನೋಡಿದ್ರೆ ಅದು ನೀವು ಸಪ್ರೇಟಾಗಿ ಕಾಣಿಸ್ತಾ ಇದ್ರು. ಅವೆರಡು ಕಾಂಬಿನೇಷನ್ ಬಂದಾಗ ಅದು ಅನಿಸ್ಲಿಲ್ಲ. ಅದರ್ವೈಸ್ ನೀವಿಬ್ರು ಬರಬೇಕಾಗಿದ್ದು ಸ್ಟೈಲು ಮಾಡಿದ್ದು ಮೂಮೆಂಟ್ಸ್ ಅವೆಲ್ಲ ಓಕೆ. ಆಲ್ ದಟ್ ಈಸ್ ವೆಲ್, ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ರವಿ ಸರ್, ನೀವು ಗ್ರೂಮಿಂಗ್ ಬಗ್ಗೆ ಹೇಳಿದ್ರಿ. ತುಂಬಾ ದೊಡ್ಡ ಮಟ್ಟದ ಗ್ರೂಮಿಂಗ್ ಆಗಿದೆ. ನಾವು ಫಿಸಿಕಲ್ ಆಗಿ ನೋಡ್ತಾ ಇದೀವಿ ಏನು ವ್ಯಾಕ್ಸಿಂಗು, ಹೇರ್ ಕಟ್ ಅಂತ. ಆದ್ರೆ ಅಲ್ಲಿ ಸಲೂನ್ ಅಲ್ಲಿ ಬೇರೆ ತರ ಗ್ರೂಮಿಂಗ್ ಆಗಿದೆ. ಅಂದ್ರೆ ಮಾತಾಡಕ್ಕೆ ನಾಚಿಕೆ ಪಡುವಂತ ನಮ್ಮ ರುದ್ರ ಒಂದು ಹೊಸ ಪ್ರಯೋಗ ಮಾಡಿದಾನೆ. ಅದೇ ದೊಡ್ಡ ಮಟ್ಟದ ಗ್ರೂಮಿಂಗ್. ಏನ್ ಗೊತ್ತಾ ರವಿ ಸರ್? ಹಾಡಿದಾನೆ. ಈಗ ರುದ್ರ ನಮ್ಗೋಸ್ಕರ ಹಾಡ್ತಾನೆ. ಕಮಾನ್ ರುದ್ರ, ಬರ್ಲಿ ಒಂದು ಸಾಂಗ್. ಆಕಾಶದಿಂದ ದರೆಗಿಳಿದರಂಬೆ. ಅದೇ ಈ ಹಾಡೇ ತೊಂದರೆ ಮಾಡಿದ್ದು ಇವಾಗ. ಅದಕ್ಕೆ ಅವ್ರು ರಂಬೆ ತರ ಬಂದ್ಬಿಡ್ಲು, ನಿನ್ನ ಬಿಟ್ಬಿಡ್ಲು. ಇವಳೆ ಇವಳೆ ಚಂದನದ ಗೊಂಬೆ. ಮಾಸ್ಟರ್, ನೀವು ದಾರಿ ತಪ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ ಸರ್. ಚಂದನ ನೋಡಿ ಹಾಡು ಹೇಳೋಂಥದ್ದು ನಿಮಗೆ ಟ್ಯೂಟರ್ ರೀ ಅವರು. ನೀವು ಅವ್ರು ನೋಡಿ ಏನಕ್ಕೆ ಹಾಡು ಹೇಳಿದ್ರಿ? ಮೆಂಟರ್ ಅಲ್ಲ, ಸುಮ್ಮನೆ ಇಂಪ್ರೆಸ್ ಮಾಡಕ್ಕೆ ಹೇಳಿದ್ರೆ. ಕಂಪ್ರೆಸ್ ಆಗೋದ್ರಿ. ರುದ್ರ, ನಿಮ್ಮ ಮೆಂಟರ್ಗೆ ಗೌರವ ಕೊಟ್ಟು, ಬಿಕಾಸ್ ನೀವ್ ಮಾಸ್ಟರ್ ಆಗಿ ಇನ್ನೊಬ್ಬರ ಟ್ಯೂಟರ್ ನೀವು ತಗೊಂಡಿದ್ರಿ. ಆ ನಿಷ್ಠೆಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು. ವೆಲ್ ಡನ್. ಒಂದು ಸಣ್ಣ ಪ್ರಯತ್ನ, ಇನ್ನು ಹೊಸ ಲುಕ್ ಅಲ್ಲಿ ನೋಡಿದ್ವಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಬೋತ್ ಆಫ್ ಯು. ಗುಡ್ ಲಕ್ ಚಂದನ. ಇನ್ನು ನಿಮ್ಮ ಈ ಒಂದು ತರಬೇತಿ ಹಾಗೆ ಮುಂದುವರಿಸಲಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್.